ಅಖಾಡ ಬಿಗ್ ಫೈಟ್ ವಿಶೇಷ ನನ್ನ ರಮಾಕಾಂತ್. ದೇಶದ ಅತಿ ದೊಡ್ಡ ಸಮಸ್ಯೆ ರೀತಿಯಲ್ಲಿ ಚುನಾವಣಾ ಆಯೋಗದ ಕೆಲ ವಿಚಾರಗಳು ಕಾಡ್ತಾ ಇದೆ. ಇದ್ಯಾವುದೇ ದೊಡ್ಡ ವಿಚಾರ, ಇನ್ನೂ ಬೇಕಾದಷ್ಟು ವಿಚಾರ ಇದೆ ಹೇಳಬಹುದು. ಇದು ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಮತ ಕೂಡ ಇಂಪಾರ್ಟೆಂಟ್. ಒಂದು ಮತದಿಂದ ಒಬ್ಬ MP ಆಗಬಹುದು ಅಥವಾ MP ಆಗದೇ ಇರಬಹುದು, ಒಬ್ಬ MLA ಆಗಬಹುದು, MLA ಆಗದೇ ಇರಬಹುದು, MLC ಆಗಬಹುದು, ಆಗದೇ ಇರಬಹುದು. ಇಂಥ ವಿಚಾರಗಳಿದ್ದಾಗ ಈ MLAಗಳು ಸೇರಿ ಒಂದು ರಾಜ್ಯ ಸರ್ಕಾರವನ್ನು ಮಾಡ್ತಾರೆ, MP ಗಳು ಸೇರಿ ಒಂದು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ, ಯಾರ ಸರ್ಕಾರ ಬರಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ವಿಷಯ ಹೀಗಿದ್ದಾಗ 65 ಲಕ್ಷ ವೋಟರ್ಗಳನ್ನು ನಾನು ಲಿಸ್ಟನ್ನು ತೆಗೆದು ಹಾಕಿಬಿಡ್ತೀನಿ ಅಂತ ಚುನಾವಣಾ ಆಯೋಗ ನೇರವಾಗಿ ಹೇಳಬೇಕಾದರೆ ಯಾವ ರೀತಿಯಲ್ಲಿ ಸ್ಪೆಷಲ್ ಆಗಿ ತಾವು ಅದನ್ನು ಪರಾಮರ್ಶೆ ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆಗಳು ಇವತ್ತಿಗೆ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿದೆ. ಅದು ದೇಶಾದ್ಯಂತ ಒಂದು ಚರ್ಚೆ ನಡೀತಾ ಇದೆ. ಇದಕ್ಕೆ ರಾಹುಲ್ ಗಾಂಧಿ ಕೂಡ ಹೊರತಾಗಿಲ್ಲ, ಅನುರಾಗ್ ಠಾಕೂರ್ ಕೂಡ ಹೊರತಾಗಿಲ್ಲ. ಒಂದು ಪಕ್ಷದ ಕಡೆಯಿಂದ ಅನುರಾಗ್ ಠಾಕೂರ್ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ ಇಲ್ಲಿ. ಅದು ರಾಯ್ಬರೇಲಿ ಆಗಲಿ, ಕನೌಜ್ ಆಗಲಿ, ವಯನಾಡ್ ಆಗಲಿ, ಇದರ ಬಗ್ಗೆ. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತಗಳ ವಿಚಾರ ಬಂದಾಗ 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಇಲ್ಲಿ ಮೋಸವಾಗಿವೆ ಅಂತ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಈ ಪ್ರಶ್ನೆ ಬಂದಾಗ ಇದು ರಾಹುಲ್ ಗಾಂಧಿ, ಅನುರಾಗ್ ಠಾಕೂರ್ ವರ್ಸಸ್ ಚುನಾವಣಾ ಆಯೋಗ ಎನ್ನುವ ಒಂದು ಕ್ಲಾಶ್ ಇಲ್ಲಿ ಜಾಸ್ತಿ ನಡೀಬೇಕಾ? ರಾಹುಲ್ ಗಾಂಧಿ ನಮ್ಮೇಲೆ ಹೇಳ್ಬಿಟ್ಟಿದ್ದಾರಾ, ನಾವು ಬಿಡಲ್ಲ ರಾಹುಲ್ ಗಾಂಧಿನ, ಅನುರಾಗ್ ಠಾಕೂರ್ ನಮ್ಮೇಲೆ ಮಾತಾಡ್ತಾರಾ, ನಾವ್ಯಾಕೆ ಸುಮ್ಮನೆ ಇರಬೇಕು ಎನ್ನುವುದು ಇಲ್ಲಿ ವಿಚಾರ ಆಗಬೇಕಾ? ಒಂದು ದೂರು ಬಂದಿದೆ, ಆ ದೂರಿಗೆ ಹೊಣೆ ಆಗಬೇಕಾಗಿರ್ತಕ್ಕಂಥ ಸಕ್ಷಮ ಪ್ರಾಧಿಕಾರ ಸಾಸಿವೆ ಮೊನೆಯಷ್ಟು, ಸೂಜಿ ಮೊನೆಯಷ್ಟು ಅನುಮಾನಕ್ಕೆಡೆಯಿಲ್ಲದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿರತಕ್ಕಂತಹ ಪಾರದರ್ಶಕವಾಗಿರತಕ್ಕಂಥ ಚುನಾವಣೆಯನ್ನು ನಾವು ಈ ದೇಶದಲ್ಲಿ ನಡೆಸುತ್ತೇವೆ ಎನ್ನುವ ಒಂದು ಅಭಿಪ್ರಾಯವನ್ನು ದೇಶದ ಜನಗಳ ಮನಸ್ಸಿನಲ್ಲಿ ಮತ್ತೊಮ್ಮೆ ಬೇರೂರುವಂತೆ ಮಾಡಬೇಕಾ? ಇದು ಈ ಕ್ಷಣದ, ಈ ದಿನದ ತುರ್ತು ಅಗತ್ಯವಾಗಿರುತ್ತೆ. ಇದು ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಪ್ಲಸ್ BJP ಆ್ಯಂಡ್ ರಾಹುಲ್ ಗಾಂಧಿ, ಅನುರಾಗ್ ಠಾಕೂರ್ ವರ್ಸಸ್ ರಾಹುಲ್ ಗಾಂಧಿ, ಅನುರಾಗ್ ಠಾಕೂರ್ ವರ್ಸಸ್ EC ಆಗಬಾರದು. ನನ್ನ ಈ ಒಂದು ಪ್ಯಾನಲಿಸ್ಟ್ಗಳಲ್ಲಿ ಲರ್ನ್ಡ್ ಫ್ರೆಂಡ್ಸ್ ಇದ್ದಾರೆ, ಇದರಲ್ಲಿ ಕಲಿತಿರ್ತಕ್ಕಂತಹ ಜ್ಞಾನಿಗಳಾದಂಥ ವ್ಯಕ್ತಿಗಳೊಂದಿಗೆ ಈ ಡಿಬೇಟ್ ಮಾಡ್ತಾ ಇದ್ದೀನಿ. ಈ ಡಿಬೇಟ್ ಇಲ್ಲಿ BJP ವರ್ಸಸ್ ಕಾಂಗ್ರೆಸ್, ರಾಹುಲ್ ಗಾಂಧಿ ವರ್ಸಸ್ BJP, ಮೋದಿ ವರ್ಸಸ್ ಗಾಂಧಿ, ಪಪ್ಪು ವರ್ಸಸ್ ಇನ್ಯಾವುದೋ ಗೋಧಿ. ನೋ, ಇದು ಯಾವುದೂ ಆಗಬಾರ್ದು. ಇದು ಎಲೆಕ್ಷನ್ ಕಮಿಷನ್ಗೆ ನಾನು ಎಪಿಕ್ ಕಾರ್ಡ್ ಕೊಡ್ತೀನಪ್ಪ, ವೋಟರ್ ID ಕೊಡ್ತೀನಿ, ಅದನ್ನು ಕನ್ಸಿಡರ್ ಮಾಡಲ್ಲ. ಆಧಾರ್ ಕಾರ್ಡ್ ಕೊಡ್ತೀನಿ ಕಣಯ್ಯ, ನಾನು ಹೇಳ್ತೀನಿ ನಾನೇ ಇಲ್ಲ ವೋಟರ್ ಅಂತ ಹೇಳಿದ್ರೆ ಅದೆಲ್ಲ ಕನ್ಸಿಡರ್ ಮಾಡಲ್ಲ ನಾನು. ರೇಷನ್ ಕಾರ್ಡ್ ಕೊಡ್ತೀನಪ್ಪ ನಾನು, ಅದು ನನಗೆ ಬರೋದೇ ಇಲ್ಲ. ನಾನು ಹೇಳಿ ಡಾಕ್ಯುಮೆಂಟ್ಸ್ ನೀನು ಕೊಡು, ನಾನು ಪೌರತ್ವವನ್ನು ಡಿಸೈಡ್ ಮಾಡೋಕ್ಕಿಲ್ಲ. ಮತ್ತು ಒಬ್ಬ ಮನುಷ್ಯ, ಫಾರ್ ಎಕ್ಸಾಂಪಲ್ ಈ ವೀಕ್ಷಕರೇ ಆಗಲಿರಿ, ನೀವೇ ಈ ಚಾನಲ್ ನೋಡ್ತಾ ಇದ್ದೀರಿ, ಈಗ ಡಿಬೇಟ್ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನಿಮ್ಗೆ ಆಲ್ ಆಫ್ ಅ ಸಡನ್ ಒಬ್ಬ ಮನುಷ್ಯ ಬಂದುಬಿಟ್ಟು ಚುನಾವಣಾ ಆಗೋದ ಕಡೆಯಿಂದ, ನೀನು ಯಾರು ಹೇಳು, ಇಲ್ಲಿ ವೋಟರ್ ಅಲ್ವಾ ಹೇಳೋದು ನೀನು, ನಾನು ಕೇಳೋ ದಾಖಲೆ ಕೊಡು. ಸ್ವಾಮಿ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಸ್ವಾಮಿ ಆಧಾರ್ ಕಾರ್ಡ್ ಇದೆ ಕೊಡಲಾ, ರೇಷನ್ ಕಾರ್ಡ್ ಇದೆ ಕೊಡಲಾ ಕೇಳಿದಾಗ ಅದು ಯಾವುದು ಆಗಲ್ಲ ಅಂದರೆ, ಒಬ್ಬ ಮನುಷ್ಯ ಒಂದು 15 ದಿನದಲ್ಲೋ 20 ದಿನದಲ್ಲೋ 25 ದಿನದಲ್ಲೋ ಏನು ತಂದು ತಾನು ಇಲ್ಲಿಯ ಮತದಾರ ಅಂತ ಪ್ರೂವ್ ಮಾಡಬಲ್ಲ. 22 ಲಕ್ಷ ವೋಟರ್ಸು ಸತ್ತು ಹೋಗ್ಬಿಟ್ರ, 6 ತಿಂಗಳಿಂದ 1 ವರ್ಷದಲ್ಲಿ ಎಲ್ಲ ಸತ್ತೋಗ್ಬಿಟ್ರ ಅವರು 22 ಲಕ್ಷ ಮತದಾರರು. ಅಷ್ಟೊಂದು ದೊಡ್ಡ ಮಟ್ಟದ ಸಾವಾಗಬೇಕು ಬಿಹಾರದಲ್ಲಿ ಅಂದರೆ ಬರಬಾರದ ಸಾಂಕ್ರಾಮಿಕ ರೋಗ ಯಾವುದಾದ್ರು ಬಂದಿರಬೇಕು ಆ ಭಾಗದಲ್ಲಿ. ಅಂತಿಂದ ಸಾಂಕ್ರಾಮಿಕ ರೋಗ ಅಲ್ಲ, ಒಂದೇ ವರ್ಷದಲ್ಲಿ ಇಡೀ ಬಿಹಾರಕ್ಕೆ 22 ಲಕ್ಷ ಜನಸಂಖ್ಯೆಯಷ್ಟು ಕೊಚ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಬರಬಾರದ ಕಾಯಿಲೆನೇ ಬಂದಿರಬೇಕು. ಈ ಪ್ರಶ್ನೆಗಳಿಗೆ EC ಎಫೆಕ್ಟಿವ್ ಆಗಿ ಉತ್ತರ ಕೊಡ್ತಾ ಇದೆಯಾ? ಕ್ವಶನ್ ಯಾರಾದರೂ ರೈಸ್ ಮಾಡಿರಲಿ. ಯಾರೋ ಒಬ್ಬ ಹೋಗ್ತಾನೆ ಇಲ್ಲೇನೋ ಕೊಲೆ ಆಗಿಬಿಟ್ಟಿದೆ ಅಂತೇಳಿ, ಅವನನ್ನು ಚೆಕ್ ಮಾಡೋಣ, ಅವನನ್ನು ಪರಿಶೀಲನೆ ಮಾಡೋಣ, ಅವನು ಯಾಕೆ ಇಲ್ಲಿ ಕೊಲೆ ಆಗಿದೆ ಅಂತ ಹೇಳ್ದ, ಇದಾ ವಿಚಾರ, ತನಿಖೆನ ವಿಚಾರ ಆಗಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಡುತ್ತೆ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಡಿಬೇಟಲ್ಲಿ ಮೋಹನ್ ವಿಶ್ವ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ಮೋಹನ್ ವಿಶ್ವ ಡಿಬೇಟ್ಗೆ. ಇನ್ನು ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಮಗೆ ರಘು ದೊಡ್ಡೇರಿ. ಸುಭಾಷ್ ಶೋಗಾರ್ ಸರ್ ಇದ್ದಾರೆ, ಪತ್ರಕರ್ತರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆಯಲ್ಲಿ. ಸ್ವಾಗತ ಸುಭಾಷ್ ಶೋಗಾರ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಈ ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಅನುರಾಗ್ ಠಾಕೂರ್ ಅವರ ಬೈಟ್ ಪ್ಲೇ ಮಾಡೋಕ್ಕೆ ನನ್ನ ಕೊಲೀಗ್ಸ್ ಕೇಳ್ತೀನಿ. ನಾನಿಲ್ಲಿ ಅನುರಾಗ್ ಠಾಕೂರ್ ಏನು ಮಾತಾಡಿದ್ದಾರೆ ಒಂದು ಬೈಟ್ ಪ್ಲೇ ಮಾಡಿರ್ಬೇಕಾ? वायनाड, रायबरेली, डायमंड हार्बर, कन्नौज, मैनपुरी, कोलाथुर विधानसभा, 5 लोकसभा 1 विधानसभा. अब इनमें देखिए किया क्या है. वायनाड में 93,499 डाउटफुल वोटर हैं, जिनमें से 20,438 डुप्लीकेट वोटर हैं, 17,450 फेक एड्रेस के साथ हैं, 4,246 मिक्स्ड हाउस होल्ड है और 51,365 वोटर मास एडिशन में हुए. अब आप नाम देखिए साहब, मैमूना नाम है, बूथ नंबर 135 है
और फिर वो 115 पे भी वही है, फिर 152 में भी वही है। विधानसभा एक है इरानाड, लेकिन पोलिंग बूथ 135, 115, 152 में मैमूना बार बार वोटर बन जाती है, लेकिन राहुल जी प्रियंका जी को पता नहीं चलता क्योंकि उनको चुनाव जिताती हैं। वायनाड, रायबरेली, डायमंड हार्बर, कन्नौज, मैनपुरी। ಮೋಹನ್, ಅನುರಾಗ್ ಠಾಕೂರ್ ಒಂದು ಜೆನ್ಯೂನ್ ಆಗಿರತಕ್ಕಂಥ ಕ್ವಶನ್ ರೈಸ್ ಮಾಡಿದ್ದಾರೆ ವಿತ್ ಅಡಿಕ್ವೇಟ್ ಪ್ರೂಫ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಫಾರ್ ಆರ್ಗ್ಯುಮೆಂಟ್ ಸೇಕ್. ಇಂಥ ವಿಚಾರಗಳಲ್ಲಿ ಯಾರು ಗೆದ್ದರು ಯಾರು ಸೋತರು ಅನ್ನೋ ವಿಚಾರ ಪಕ್ಕಕ್ಕಿಡೋಣ. ನಾವು ಯಾರೇ ಗೆದ್ದಿರಲಿ ಯಾರೇ ಸೋತಿರಲಿ ಪಕ್ಕಕ್ಕಿಡೋಣ. ಕ್ವಶನ್ನ ಜೆನ್ಯೂನಿಟಿ ಆಧಾರದ ಮೇರೆಗೆ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಬೇಕಾ, ಅನುರಾಗ್ ಠಾಕೂರ್ ನೀನು ಓತ್ ಮಾಡು, ಇದರಲ್ಲಿ ನೀನು ಅಫಿಡವಿಟನ್ನು ಹಾಕು, ಇದಕ್ಕೆ ನೀನು ನೋಟಿಸ್ ಕೊಡ್ತಾ ಇದ್ದೀನಿ ನಾನು ನಿನಗೆ, ಇದಕ್ಕೆ ಆನ್ಸರ್ ಮಾಡುವಂಥ ಚುನಾವಣಾ ಆಯೋಗ ಕೇಳಿತಿದ್ರೆ ವಾಟ್ ವಾಸ್ BJP's ರಿಪ್ಲೈ? ರಮಾಕಾಂತ್, ನೀವು ಇಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಮತ್ತು ಅನುರಾಗ್ ಠಾಕೂರ್ನ ಸ್ಟೇಟ್ಮೆಂಟ್ನ ಕಂಪೇರ್ ಮಾಡಿದ್ರೆ ನಿಮಗೆ ರಾಹುಲ್ ಗಾಂಧಿಯದ್ದು ಎಲೆಕ್ಷನ್ ಕಮಿಷನ್ ಮೇಲೆ ನೇರ ಆರೋಪ, ಒಂದು AC ರೂಮಲ್ಲಿ ಕೂತ್ಕೊಂಡು ಒಂದು ಎಕ್ಸೆಲ್ ಶೀಟಲ್ಲಿ ಡೇಟಾ ಅನಾಲಿಟಿಕ್ಸ್ ಮಾಡಿಬಿಟ್ಟು ನೇರ ಆರೋಪ. ಆ ಆರೋಪಕ್ಕೆ ಪ್ರತ್ಯುತ್ತರವಾಗಿ ಅನುರಾಗ್ ಠಾಕೂರ್ ಅವರು ನಿಮಗ್ಯಾಕೆ ನೀವು ಸೋತ ಕ್ಷೇತ್ರಗಳಲ್ಲೇ ಕಾಣಿಸ್ತಾ ಇದೆ, ಅದೇ ರೀತಿ ನೀವು ಗೆದ್ದ ಕ್ಷೇತ್ರಗಳಲ್ಲಿ ಆಗಿದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನ ಅನುರಾಗ್ ಠಾಕೂರ್ ಹೇಳಿದ್ದು. ಅನುರಾಗ್ ಠಾಕೂರ್ ಎಲ್ಲೂ ಕೂಡ ನಿಮ್ಗಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ದು ಅಂತ ಕೆಲಸ ಮಾಡ್ಲಿಲ್ಲ. ಅದು ಇದೇ ವಿಚಾರನ ಎಲೆಕ್ಷನ್ ಕಮಿಷನ್ ಚೇರ್ಮನ್ ನಾವೀಗ ನಿಮ್ಮದೇ ಪಕ್ಷದವರ ಹೇಳಿಕೆ ಇದು, ನಾನು ಹೇಳ್ತಾ ಇದ್ದೀನಿ, ರಾಹುಲ್ ಗೆದ್ರು, ಪ್ರಿಯಾಂಕಾ ಗೆದ್ರು, XYZ ಅನ್ನೋ ಕ್ಯಾಂಡಿಡೇಟ್ ಗೆದ್ರು, ಆ ವಿಚಾರಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಅದು 20,009 ವೋಟರ್ಗಳನ್ನು ನೀವೇನು ಮಾಡಿದ್ರಿ, ಅದು ನೀವು ನಿಮ್ಮ ಕಣ್ಣು ಕಾಣಿಸ್ತಿಲ್ವಾ ರಾಹುಲ್ ಅಂತ ಕೇಳಿದಾಗ, ಈ ಅನುರಾಗ್ ಠಾಕೂರ್ ಅವ್ರು ಕೊಡ್ತಾ ಇರ್ತಕ್ಕಂಥ ಡೇಟಾದ ಜೆನ್ಯೂನಿಟಿಯನ್ನು ನಾನು ನಂಬಿಕೊಂಡೇ ಇದನ್ನು ಕೇಳ್ತಾ ಇದ್ದೀನಿ. 20,009 ವೋಟರೋ, 20,050 ವೋಟರೋ, 2 ಲಕ್ಷ ವೋಟರೋ, ಎಷ್ಟಾದರೂ ಠಾಕೂರ್ ಹೇಳಿ, ಅದರ ಜೆನ್ಯೂನಿಟಿ ನಂಬುವುದಾದರೆ ಇದು ರಾಹುಲ್ ಗಾಂಧಿ ಫಾಲ್ಟ್ ಆಗಿದ್ದರೆ ರಾಹುಲ್ ಗಾಂಧಿ ರೆಸಿಗ್ನೇಷನ್ ತೊಗೊಳ್ಳಿ, ಪಾಯಿಂಟ್ ನಂಬರ್ 1. ಇದೇ ಪ್ರಿಯಾಂಕಾದು ಫಾಲ್ಟ್ ಆಗಿದ್ದರೆ ರೆಸಿಗ್ನೇಷನ್ ತೊಗೊಳ್ಳಿ, ರಿಎಲೆಕ್ಷನ್ ಅಲ್ಲಿಗೆ ಮಾಡಿ. ಅಟ್ ದ ಸೇಮ್ ಟೈಮ್ ಈ ತಪ್ಪು ರಾಹುಲ್ ಗಾಂಧಿಯದ್ದು ಆಗಬೇಕಾಗಿಲ್ಲ, ಅನುರಾಗ್ ಠಾಕೂರ್ದು ಆಗಬೇಕಾಗಿಲ್ಲ. ಈ ತಪ್ಪನ್ನು ಇದನ್ನು ಓನ್ ಮಾಡ್ತಕ್ಕಂಥ ವಿಷಯ ಇರೋದು ಎಲೆಕ್ಷನ್ ಕಮಿಷನ್ಗೆ ಬರುತ್ತೆ. ಎಲೆಕ್ಷನ್ ಕಮಿಷನ್ 20,000 ವೋಟರ್ಸ್ಗಳನ್ನು ವಿಚಾರದಲ್ಲಿ ಒಂದು ವೇಳೆ ತಪ್ಪೆಸಗಿದ್ರೆ ಮೊದಲ ಕ್ರಮ ಯಾರ ಮೇಲೆ ಆಗಬೇಕು ನೋಡಿ. ಅಲ್ಲ, ನಾನು ಮತ್ತೆ ಅಲ್ಲಿಗೆ ಬರ್ತೀನಿ ನಿಮಗೆ. ಹಾಗಾದ್ರೆ ಯಾಕೆ ಬಿಹಾರದಲ್ಲಿ ನಡೆಯುವಂತ ಒಂದು ಸ್ಪೆಷಲ್ ಇಂಟೆನ್ಸಿವ್ ಡ್ರೈವ್ ಇದೆ ಗೊತ್ತಾ, ಅಲ್ಲಿ ಇದೇ ರೀತಿ ಯಾವ ಒಂದು ರಾಹುಲ್ ಗಾಂಧಿ ಮಾಡಿದಂತ ಆರೋಪಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಬಂತು ಅಂದ್ರೆ ಡೆಡ್ ವೋಟರ್ಸ್ ಇದ್ರು, ಪರ್ಮನೆಂಟ್ಲಿ ಶಿಫ್ಟ್ ಆಗಿರೋ ವೋಟರ್ಸ್ ಇದ್ರು, ಅವರ ಹೆಸರುಗಳನ್ನ ನೀವು ತೆಗೆದಾಕ್ದಾಗ ಅವ್ರು ಇಲ್ಲ ಅಂತ ಹೇಳಿ ಇವತ್ತು ಆಗಸ್ಟ್ 19, ನಾನು ಮತ್ತೆ ಹೇಳ್ತೇನೆ, ಕಳೆದ ವಾರನೇ ಹೇಳಿದ್ದೆ, ಆಗಸ್ಟ್ 1ರಿಂದ ಆಗಸ್ಟ್ 19 ಸತತವಾಗಿ ಪ್ರತಿನಿತ್ಯ ಚುನಾವಣಾ ಆಯೋಗ ಪಬ್ಲಿಷ್ ಮಾಡ್ತಾ ಇದೆ. ಯಾರಾದ್ರೂ ನಿಮ್ಮ ಹೆಸರನ್ನ ತೆಗೆದಾಕಿದ್ರೆ ನಿಮ್ಗೆ ಅಬ್ಜೆಕ್ಷನ್ ಇದ್ರೆ ಫೈಲ್ ಮಾಡಿ ಅಂತ. ಹಾಗಾದ್ರೆ ಯಾಕೆ ಯಾರು ಫೈಲ್ ಮಾಡ್ತಾ ಇಲ್ಲ? ಯಾರು ಫೈಲ್ ಮಾಡ್ಬೇಕಲ್ಲ, ನಮ್ಮ ಹೆಸರು ಬಿಟ್ಟೋಗಿದೆ ಅಂತ ಹೇಳ್ಬಿಟ್ಟು. ನೀವಾಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ 1 ವರ್ಷದಲ್ಲಿ ಹಾಗಾದ್ರೆ 22 ಲಕ್ಷ ಜನ ಸತ್ತೋಗ್ಬಿಟ್ರಾ ಅಂತ ಹೇಳ್ಬಿಟ್ಟು. ಫಾರ್ ಇನ್ಫಾರ್ಮೇಶನ್ ರಮಾಕಾಂತ್, ಬಿಹಾರಲ್ಲಿ SIR ಮುಂಚೆ ಆಗಿದ್ದು 2003ರಲ್ಲಿ, ಇವಾಗ 2025, 22 ವರ್ಷಗಳ ನಂತರ ನಡೀತಿರುವಂತ SIR ಇದು. ಆ 22 ವರ್ಷಗಳಲ್ಲಿ ಸತ್ತವ್ರದ ಸಂಖ್ಯೆ ಅದು. ದಯವಿಟ್ಟು ಅದು 1 ವರ್ಷದಲ್ಲಿ ಅಂತ ಹೇಳಕ್ ಹೋಗ್ಬೇಡಿ, ಗೊತ್ತಾಯ್ತಲ್ಲ ನಿಮ್ಗೆ. 22 ವರ್ಷದಲ್ಲಿ ಲೋಕಸಭೆಗೆ ವೋಟ್ ಮಾಡಿದ್ರು ಅಂತ ಹೆಂಗ್ ಹೇಳ್ತಾ ಇದೀರಾ? ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆಯಲ್ಲ, 48% ಬಿಹಾರಲ್ಲಿ. ಬೇಸ್ ಆನ್ ಪರ್ಸೆಂಟೇಜ್ ಅಲ್ಲಿ ವೋಟರ್ಸ್ ಇದಾರೆ ಇಲ್ವೋ ಡಿಸೈಡ್ ಮಾಡ್ತೀರಾ ನೀವು? ನಾನ್ ಡಿಸೈಡ್ ಮಾಡೋದಲ್ಲಪ್ಪ, ಬಾಕಿ 52% ಯಾರಾಗಾದ್ರೆ ಅವರು. ಈಗ ಲೋಕಸಭೆಗೆ ಇರದೇ SIR ವಿಧಾನಸಭೆಗೆ ಹೆಂಗ್ ಬರುತ್ತೆ? ಸಿ, ಲೋಕಸಭೆಗೆ ಬರ್ಬೇಕಾ, ವಿಧಾನಸಭೆಗೆ ಬರ್ಬೇಕಾ, ಅದು ಜನವರಿಲಿ ಮಾಡ್ಬೇಕಿತ್ತ, ಮಾರ್ಚ್ ಅಲ್ಲಿ ಮಾಡ್ಬೇಕಿತ್ತ, ನವೆಂಬರ್ ಮಾಡ್ಬೇಕಿತ್ತ? ಈ ವಿಚಾರಗಳಿಗೆ ಸುಪ್ರೀಂ ಕೋರ್ಟ್ಗೆ ಇದೇ ಕಾಂಗ್ರೆಸ್ನವರು ಕೇಸ್ ಹಾಕಿದಾಗ ಇದೇ ECI ಮೇಲೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಟೈಮಿಂಗ್ ಮ್ಯಾಟರ್ ಅಲ್ಲ ಇಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿ ಆರ್ಗ್ಯುಮೆಂಟ್ ಆಗೋಗಿದೆ. ಇಲ್ಲಿ ದೊಡ್ಡ ಪ್ರಶ್ನೆ, 2003 SIR ಆದ್ಮೇಲೆ ಬಿಹಾರದಲ್ಲಿ ಎಲೆಕ್ಷನ್ ಯಾವಾಗಾಯ್ತು? ಎಲೆಕ್ಷನ್ ಯಾವಾಗಾಯ್ತು? ಅದಾದ್ಮೇಲೆ ಆಯ್ತು, 3-4 ಎಲೆಕ್ಷನ್ ಆಯ್ತು. ಅಲ್ಲಲ್ಲ, ನಾನು 2003 SIR ಮಾಡಿದ್ರು ಅಂತ ಅಂದ್ಕೊಳ್ಳಿ. SIR 2003 ನಲ್ಲಿ ಮಾಡಿದ ಮೇಲೆ
ಎಲೆಕ್ಷನ್ ಯಾವಾಗ ನಡೆಸಿದ್ರು ಬಿಹಾರದ ವಿಧಾನಸಭಾ ಎಲೆಕ್ಷನ್? ಅಲ್ಲ 2004 ಅಲ್ಲಿ ಇದಾಯ್ತು, ಯಾವ್ದದು ಸೆಂಟ್ರಲ್ ಎಲೆಕ್ಷನ್ ಆಯ್ತು. ನಾನು ಕೇಳದ್ ಕೇಳಿಸ್ಕೊಳ್ಳಿ. ಅಲ್ಲ, ಆಯ್ತು, 2007 ಅಲ್ಲಿ ಆಯ್ತು ಅನ್ಸುತ್ತೆ. See, ಇಲ್ಲಿ ಪ್ರಶ್ನೆ ಇರೋದು ಏನ್ ಗೊತ್ತಾ ಮೋಹನ್, ನವೆಂಬರ್ ಎಲೆಕ್ಷನ್ ಇಟ್ಕೊಂಡು ನೀವು ಜುಲೈ ಆಗಸ್ಟ್ ಅಲ್ಲಿ ಸರ್ಕಸ್ ಮಾಡ್ತಾ ಇದ್ದೀರಲ್ಲ, ಹೌ ಫಾರ್ ಇಟ್ ಇಸ್ ಫೇರ್ ಅಂತ ಹೇಳಿ. ಎಕ್ಸಾಕ್ಟ್ಲಿ, ಹೌ ಫಾರ್ ಇಟ್ ಇಸ್ ಫೇರ್ ಆರ್ ಅನ್ಫೇರ್ ಅನ್ನೋದು ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲೇ ಚರ್ಚೆ ಆಗೋಗಿದ್ದಿಲ್ಲ. ನಾನು ನೀವು ಕುತ್ಕೊಂಡು ಏನ್ ಚರ್ಚೆ ಮಾಡೋದು? ಇಲ್ಲ, ನಾನು ಕೇಳ್ತಿರೋದು ರಾಹುಲ್ ಗಾಂಧಿಗೆ ನಾನು ಪದೇ ಪದೇ ಅನುರಾಗ್ ಠಾಕೂರ್ ಬಿಟ್ಬಿಟ್ರಿ ನೀವು. ಅನುರಾಗ್ ಠಾಕೂರ್ಗೆ ಓದಿಲ್ಲ, ಅನುರಾಗ್ ಠಾಕೂರ್ ಎಲೆಕ್ಷನ್ ಕಮಿಷನ್ ಟಾರ್ಗೆಟ್ ಮಾಡಿ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳಿಲ್ಲ. ಅನುರಾಗ್ ಠಾಕೂರ್ ಕೇಳಿರೋ ಪ್ರಶ್ನೆ ಕಾಂಗ್ರೆಸ್ ಗೆದ್ದಿರುವಂತ ವೈನಾಡು ರಾಯಲ್ ಬರೇಲಿ ಕ್ಷೇತ್ರಗಳ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಲ್ಲ. ವಿರೋಧ ಮಾಡ್ತಾನೆ ಇಲ್ವಲ್ಲ, ವಿರೋಧ ಮಾಡ್ತಾ ಇಲ್ಲ. ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ರೆಡಿ ಇದೆ. ಐ ಬಿಲೀವ್ ಅನುರಾಗ್ ಠಾಕೂರ್ ಇಸ್ ನಾಟ್ ಎ ದಾರಿ ಹೋಕ. ಆ ಮನುಷ್ಯ ದಾರಿ ಹೋಕ ಅಲ್ಲ. ಆ ಮನುಷ್ಯ ದಾರಿ ಹೋಕನೂ ಅಲ್ಲ. ನಮ್ಮ ಪಕ್ಷದ ಮಾಜಿ ಮಂತ್ರಿಗಳಾಗ್ಬೋದು, ಸಂಸದರು. ಕೇಳಿಸ್ಕೊಳ್ಳಲ್ಲ. ಹೇಳಿ. ಇದೇ ಅನುರಾಗ್ ಠಾಕೂರ್ ಯಾವ ಪ್ರಶ್ನೆಯನ್ನ ರಾಹುಲ್ ಗಾಂಧಿಗೆ ಪಾಯಿಂಟ್ ಔಟ್ ಮಾಡಿ ಕೇಳ್ತಾ ಇದ್ದಾರೋ ಅದರ ಮೂಲ ಬರೋದು, ಅದರ ಪ್ರಧಾನ ಸಂಸ್ಥೆ ಅಂತ ಬರೋದು ಎಲೆಕ್ಷನ್ ಕಮಿಷನ್ಗೆ ಕೇಳಬೇಕಾಗ ಅಲ್ವಾ? ಅವ್ರಿಗೆ ಕೇಳಿ ಒಂದು ಕ್ಲಾರಿಟಿನ ಯಾಕೆ ತೆಗೆದುಕೊಳ್ಳಬಾರದು ಅನುರಾಗ್? ಅಲ್ಲ, SIR ನಾವೇನು ವಿರೋಧ ಮಾಡ್ತಾನೆ ಇಲ್ವಲ್ಲ. ವಾಟ್ ಇಸ್ SIR? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಿಮ್ಗೆ ಅವ್ರು ಬೇರೆ ಸ್ಟೇಟ್ ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಗೆದ್ರೆ ತಕರಾರಿದೆ ಅಂದಾಗ, ವೋಟರ್ ಹೆಸರು ಹೇಳ್ತಾ ಇದ್ರಿ, ನಂಬರ್ ಹೇಳ್ತಾ ಇದ್ರಿ ಅಂದಾಗ ಎಲೆಕ್ಷನ್ ಕಮಿಷನ್ ತಾನೇ ಜವಾಬ್ದಾರಿ. ಇದೆ ಯಾರು ಗೊತ್ತು? ಮಾಡ್ಬೋದಲ್ಲ, ತಪ್ಪಾಗಾದ್ರೆ SIR ದಲ್ವಾ? ತಪ್ಪು SIR ದಲ್ವಾ? ಮಾಡ್ತಾ ಇದಾರಲ್ಲ ಅವರು, ಬ್ಯಾಕ್ ಟು ಬ್ಯಾಕ್. ಹೌದು, ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಕಾಂಗ್ರೆಸ್ ಸ್ಟ್ಯಾಂಡ್ ಕ್ಲಿಯರ್ ಮಾಡಬೇಕು. ಬಿಹಾರದಲ್ಲಿ ಹೋಗ್ಬಿಟ್ಟು SIR ಬೇಡ ಅಂತ ವಿರೋಧ ಮಾಡೋದು, ಕರ್ನಾಟಕದಲ್ಲಿ ಬಂದ್ಬಿಟ್ಟು ನೋಡಿ ಈ ತರ ಇದೆ ವೋಟರ್ಸ್ ಅಂತ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋದು. ಈ ಡಬಲ್ ಸ್ಟ್ಯಾಂಡರ್ಡ್ 2-4 ಬೇಡ. ಕಾಂಗ್ರೆಸ್ ಸ್ಟ್ಯಾಂಡ್ ಕರೆಕ್ಟ್ ಕ್ಲಿಯರ್ ಮಾಡಬೇಕು. ರಘು, ಈ ಇಡೀ ವಿಚಾರದಲ್ಲಿ ಇದೊಂದು ಪೊಲಿಟಿಕಲ್ ಪಾಸ್ಚರ್, ಎಲೆಕ್ಷನ್ ಪಾಸ್ಚರ್ ಆಗಿ ಉಳ್ಕೊಳ್ತಾ ಇದೆಯಾ ಇದು? ಬಿಹಾರದಲ್ಲಿ ನನಗೇನೋ ಒಂದು ಗೇನ್ ಮಾಡ್ಬೇಕು ನಾನು, ಬಿಹಾರದ ಮತದಾರರ ಒಂದು ಗೊಂದಲ ಮೂಡಿಸ್ಬೇಕು ನಾನು, ಅಥವಾ ನನ್ನ ಪಕ್ಷದ ಪರವಾಗಿ ಒಂದು ಸಹಾನುಭೂತಿ ನನಗೆ ಇಟ್ಟಿಸ್ಕೊಳ್ಬೇಕು ಎನ್ನುವ ಒಂದು ಡ್ರೈವ್ ರಾಹುಲ್ ಗಾಂಧಿ ಕಡೆಯಿಂದ ನಡೀತಾ ಇದೆಯಾ, ಅಥವಾ ಜೆನ್ಯೂನ್ ಆಗಿ ಈ SIR ಅಲ್ಲಿ ಮೋಸ ನಡೆದಿದೆ? ಇದೇ ಎಲೆಕ್ಷನ್ ಕಮಿಷನ್ ಆಧಾರ್ ಕಾರ್ಡ್ ಕೊಟ್ರೆ, ರಘು ನಿಮ್ಗೆ ಯಾರು ಮತ್ತೆ ಅದನ್ನ ಐಡೆಂಟಿಟಿ ತೋರ್ಸಪ್ಪ ಅಂದ್ರೆ ಏನ್ ಹೇಳ್ತೀರಾ ನೀವು? ಎಲ್ಲಿದೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಕೊಡ್ಬೋದು ನೀವು ನನಗೆ, ಅಷ್ಟೇ ಕೊಟ್ಟಿರೋದು. ನನಗೆ ಲೈಸೆನ್ಸ್ ಕೇಳ್ಬೋದು, ಇಂಡಿಯಾ ಕೊಟ್ಟಿರೋದು. ರೇಷನ್ ಕಾರ್ಡ್ ನಂಗೆ ತೋರಿಸ್ಬೋದು, ಅರ್ಥ ಆಯ್ತಲ್ವಾ? ಇದು ಬಿಟ್ಬಿಟ್ಟು ಈ ಪಾಸ್ಪೋರ್ಟ್ ತೋರಿಸ್ಬೋದು ನೀವು. ಇದು ಯಾವುದೇ ನನ್ನ ವ್ಯಾಪ್ತಿಗೆ ಬರಲ್ಲ ನಾನು ಬಿಸಾಕ್ಬಿಟ್ರೆ ಇನ್ನೇನು ತೋರಿಸಿ ನೀವು ಪ್ರೂವ್ ಮಾಡ್ತೀರಿ ನಿಮ್ಮ ಕ್ಷೇತ್ರದ ಮತದಾರನಲ್ವಾ ಅಂತ? ವೋಟರ್ ID ಕೊಟ್ಟರು ನಾನು ಕೇಳಲ್ಲ ಅಂತ ಹೇಳಿದ್ರೆ ಇನ್ನೇನು ಬೇಕಪ್ಪ ನಿಮಗೆ ಅಂತ ಸಹಜ ಒಂದು ಪ್ರಶ್ನೆ ಬರಲ್ವಾ? ಆಬ್ವಿಯಸ್ಲಿ. ನೋಡಿ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು, ಇವತ್ತು ಕಾಂಗ್ರೆಸ್ಸಿನ ನಾವು ಬಿಹಾರ ಚುನಾವಣೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ಸಿನ ಇಂಡಿಯಾ ಮೈತ್ರಿಕೂಟ ಈಗೆಲ್ಲ ಶುರು ಮಾಡಿರೋದು. ಹರಿಯಾಣ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ ನಡೆದ ನಂತರ ಇಂಡಿಯಾ ಮೈತ್ರಿಕೂಟದ ಎಲ್ಲಾರು ಚರ್ಚೆ ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ ಈಸ್ ಸಪೋರ್ಟಿಂಗ್ ಬಿಜೆಪಿ. ಎಲೆಕ್ಷನ್ ಕಮಿಷನ್ ಸಪೋರ್ಟ್ ಇಂದಾನೆ ಇವತ್ತು 1 ಕೋಟಿ ಏನು ಮತದಾರರು ಇನ್ಕ್ಲೂಡ್ ಆದ್ರು. ಅವಾಗ್ಲೇನೆ ನಾವು ಪ್ರಶ್ನೆ ಮಾಡಿದ್ವಿ, ಎಲೆಕ್ಷನ್ ಕಮಿಷನ್ ಇಸ್ ಬಿಕಮ್ ಎ ಬಿಜೆಪಿಯ ಮುಂಚೂಣಿ ಘಟಕ ಆಗಿದೆ ಅಂತೇಳಿ ಅವತ್ತೇ ಪ್ರಶ್ನೆ ಮಾಡಿದ್ವಿ. ಇವತ್ತೆಲ್ಲ ಪ್ರಶ್ನೆ ಎತ್ತುತ್ತಾ ಇರೋದು, ನಾವು ಎಲೆಕ್ಷನ್ ಕಮಿಷನ್ ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಅವ್ರಿಗೆ ಎಲ್ಲಿಂದ ಉರಿ ಬರ್ತದೆ ಗೊತ್ತಿಲ್ಲ ನನಗೆ. ಬಿಜೆಪಿ ಅವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಎಲೆಕ್ಷನ್ ಕಮಿಷನ್ ಅನ್ನ ಪ್ರಶ್ನೆ ಮಾಡಿದಾಗ ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಅನ್ನ ವಕ್ತಾರರಂಗೆ ಯಾಕೆ ವರ್ತನೆ ಮಾಡ್ತಾ ಇದ್ದಾರೆ? ಈಗ ಇವರು ಯಾರು ನಮ್ಮ ಅನುರಾಗ್ ಠಾಕೂರ್ ಅವರು ಪ್ರಶ್ನೆ ಮಾಡ್ತಾ ಇರೋದೇನು, ಈ ದೇಶದ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಮಕ್ಕಕ್ಕೆ ಹೋಗ್ತಿದ್ದಾರೆ. ಆ ಮಕ್ಕಕ್ಕೆ ಹೋಗ್ದಿರೋದನ್ನ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇವತ್ತು ಚುನಾವಣಾ ಆಯೋಗ ಬಂದ್ಬಿಟ್ಟು ರೌಡಿ ರೀತಿ ಧಮಕಿ ಆಗ್ತದೆ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸುಭಾಷ್ ಸರ್, ಇಡೀ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ನ ವರ್ತನೆ ಇದೆಯಲ್ಲ, ಇದು ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್, ಅನುರಾಗ್ ಠಾಕೂರ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಆ ದಿಕ್ಕಲ್ಲಿ ನಡೆಯಬೇಕಾಗಿತ್ತ? ಏನು ತನ್ನ ಮೇಲೆ ಆರೋಪ ಬಂದಿದೆ? ನಾನು ಅದರಲ್ಲಿ ಎಳ್ಳಷ್ಟು ಅನುಮಾನಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ಶುದ್ಧ ಸ್ಫಟಿಕ ರೂಪದಲ್ಲಿ ಆಚೆ ಬರಬೇಕು ಅನ್ನೋ ಪ್ರಯತ್ನ ಅದರಾಗಬೇಕಾಗಿತ್ತಾ? ಈಗ ಓತ್ ಅನ್ನೋ ವಿಷಯ ಬಂತು, ನಾನು ಚೆಕ್ ಮಾಡಿಬಿಟ್ಟೆ. ಇದು ನಿಜವಾಗಿಯೂ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ವ್ಯಕ್ತಿ, ಯಾರು ಆರೋಪ ಮಾಡ್ತಾನೋ ಆ ವ್ಯಕ್ತಿ ಅಫಿಡೇವಿಟ್ ಈ ವಿಚಾರದಲ್ಲಿ ಅಥವಾ ಓತ್ ತಗೋಬೇಕಂತ ಬಂದಾಗ ನಾನು ಹೇಳ್ತೀನಿ ನೋಡಿ, ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ 1960 ಅದರಲ್ಲಿ ರೂಲ್ ನಂಬರ್ 23/B ಇದೆಯಲ್ಲ, ಈ ಒಂದು ರೂಲ್ಗೂ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಪಕ್ಕೂ ಓತ್ ತೆಗೆದುಕೊಳ್ಳೋ ವಿಚಾರಕ್ಕೂ ಮೂರಕ್ಕೂ ಸಂಬಂಧನೇ ಇಲ್ಲ ಅಂತ ಇದನ್ನು ಒ ಪಿ ರಾವತ್ ಮಾಜಿ ಚುನಾವಣಾ ಆಯುಕ್ತರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂದರೆ ಯಾವ ದೂರಿನ ವಿಚಾರ ಇದೆಯಲ್ಲ ಇದು ಓತನ ವ್ಯಾಪ್ತಿಗೆ ಇದರಲ್ಲಿ ಬರಲ್ಲ ಅಂತ ಹೇಳಿ ವಿಷಯ ಹೀಗಿದ್ದಾಗ ನೀನು 1 ವಾರದಲ್ಲಿ ನೀನು ಪ್ರೂವ್ ಮಾಡಬೇಕು, 1 ವಾರದಲ್ಲಿ ಅಫಿಡೇವಿಟ್ ತೊಗೋಬೇಕು, 1 ವಾರದಲ್ಲಿ ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ಚಾಲೆಂಜಿಂಗ್ ಆ ಒಂದು ಮೋಡ್ಗೆ ಯಾಕೆ ಹೋಗಿದೆ ಎಲೆಕ್ಷನ್ ಕಮಿಷನ್? ಅದರ ಬದಲಿಗೆ ಅನುರಾಗ್ ಠಾಕೂರ್ ತಗೋಪ ವಯನಾಡ್ದು,
ಕನೂಸ್ ತಗೋಬಪ್ಪ ನೀನು, ರಾಯಬರಲ್ಲಿ ತಗೋಬಪ್ಪ, ಮಹದೇವಪುರ ಏನಪ್ಪ, ಇನ್ನೊಂದು notice- ಮಹದೇವಪುರ ಒಂದು ನಿಮಿಷ ಮಹದೇವಪುರ ನೀನು ತಗೋಬಪ್ಪ, ನಾನು ಚೆಕ್ ಮಾಡ್ತೀನಿ, ನಾನು ಪರಿಶೀಲಿಸ್ತೀನಿ, ಎಲ್ಲಿ ತಪ್ಪಾಗಿದೆ ನೋಡ್ತೀನಿ, ಇದು ಬರಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ ಕಡೆಯಿಂದ ಅಂತ ಹೋಗಾರ್ ಸರ್. ರಮಾಕಾಂತ್, ಈಗ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ನಾವು ಇದನ್ನ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಪರಿಹಾರ ಸಿಗೋದಿಲ್ಲ. ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಇಲೆಕ್ಷನ್ ಪ್ರೊಸೆಸ್ ಅನ್ನೋದೇನಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಬಹಳ ಮೂಲವಾದಂತ ಬೇಸಿಕ್ ನಂಬಿಕೆ. ಚುನಾವಣೆಗಳ ಮೇಲೆ ನಂಬಿಕೆ ಹೊರಟು ಹೋದ್ರೆ ಪ್ರಜಾಪ್ರಭುತ್ವನೇ ಅಳಗಾಡತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಇದು ಒಂದು ರೀತಿ ಒಳಗಡೆ ಝೀರೋ ಎರರ್ ಬಿಸ್ನೆಸ್ ಇದು. ಕರೆಕ್ಟ್. ಈಗ ಯಾವ ರೀತಿ ನಾವು ಉಪಗ್ರಹಗಳನ್ನ ಕಕ್ಷೆಗೆ ಉಡಾವಣೆ ಮಾಡ್ಬೇಕಾದ್ರೆ ಅಲ್ಲಿ ಎರರ್ಗೆ ಅವಕಾಶ ಇರೋದಿಲ್ವೋ, ಅದೇ ತರ ಇದು ಝೀರೋ ಎರರ್ ಬಿಸ್ನೆಸ್ ಇದು. ಇದರೊಳಗಡೆ ತಪ್ಪುಗಳು ಆದ್ರೆ ಗೊತ್ತಾದ ತಕ್ಷಣನೇ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಇಲೆಕ್ಷನ್ ಕಮಿಷನ್ ಮಾಡಬೇಕಾಗಿತ್ತು. ಒಂದು ಉದಾಹರಣೆನ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಜರ್ಮನಿ ಒಳಗಡೆ ಬ್ಯಾಲೆಟ್ ಪೇಪರ್ ಒಳಗಡೆ ಎಲೆಕ್ಷನ್ ನಡೆಯುತ್ತೆ, ಇವಿಎಂ ಒಳಗಡೆ ಎಲೆಕ್ಷನ್ ನಡೆಯಲ್ಲ. ಯಾವಾಗ ಇದು ಬ್ಯಾಲೆಟ್ ಪೇಪರ್ ಮೇಲೆ ಆರಂಭ ಆಯ್ತು, ಯಾವಾಗ ಇವಿಎಂ ಗಳನ್ನ ಸ್ಟಾಪ್ ಮಾಡ್ಲಾಯ್ತು ಅಂತೇಳಿ ನಾವು ಸ್ವಲ್ಪ ಎಲ್ಲ ಇತಿಹಾಸವನ್ನ ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಇಬ್ರು ಜರ್ಮನ್ ವೋಟರ್ಸ್, ಇಬ್ರು ಅವರು ಈ ಇವಿಎಂಗಳ ಮೇಲೆ ಚುನಾವಣೆ ನಡೆಯೋದ್ರ ಬಗ್ಗೆ ನಮಗೆ ಸಂದೇಹವಿದೆ, ಇಲ್ಲೇನೋ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತ ಕೋರ್ಟ್ಗೆ ಹೋದಾಗ ಜರ್ಮನಿಯ ಕೋರ್ಟು ಅದನ್ನ ಎಲ್ಲ ಕೂಡ ಕುಲಂಕುಷವಾಗಿ ವಿಚಾರಣೆಯನ್ನ ಮಾಡಿ ಆ ಇವಿಎಂ ಮೇಲೆ ಇಲೆಕ್ಷನ್ ಅನ್ನೇ ಬ್ಯಾನ್ ಮಾಡಿ ಅಲ್ಲಿ ಬ್ಯಾಲೆಟ್ ಪೇಪರ್ ಮೇಲೆ ಇಲೆಕ್ಷನ್ ನಡೀತಾ ಇದೆ. ಓಕೆ, ಇದು ಏನು ಅಂತಂದ್ರೆ ಒಂದು ಸಣ್ಣ ಸಂಶಯಕ್ಕೂ ಕೂಡ ಅವಕಾಶ ಇರ್ಲಾರ್ದಂಗೆ ಈ ತರಹದ ಕೆಲಸಗಳನ್ನ ಮಾಡ್ಬೇಕು. ಯಾಕಂದ್ರೆ ಚುನಾವಣಾ ಆಯೋಗದ ಮೇಲೆ ಏನಾದ್ರೂ ಅಪನಂಬಿಕೆ ಬಂದ್ಬಿಟ್ರೆ ನಮ್ಮ ಇಲೆಕ್ಷನ್ಗಳು ಪಕ್ಷಪಾತಿಯಾಗಿ ನಡೀತಾ ಇದ್ದಾವೆ ಅಂತ ಯಾರಿಗಾದ್ರೂ ಮನಸ್ಸಿನೊಳಗಡೆ ಬಂದ್ಬಿಟ್ರೆ, ಇವತ್ತು ಆ ತರಹ ಬಹಳಷ್ಟು ಜನರ ಮನಸ್ಸಿಗೆ ಬಂದಿದೆ ಅನ್ನೋದು ಒಂದು ಈಗ CSDS ನ ಸರ್ವೆನೇ ಹೇಳ್ತಾ ಇದೆ. ನಿನ್ನೆ ಇಲ್ಲದೆ ಮೊನ್ನೆ ಇಂದು ಒಳಗಡೆ ಅದರದ್ದು ರಿಪೋರ್ಟ್ ಕೂಡ ಪಬ್ಲಿಷ್ ಆಗಿದೆ. ಜನರಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಇದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು, ಅನುರಾಗ್ ಠಾಕೂರ್ ಆರೋಪ ಮಾಡಿದ್ರು, ಅದು ಇಂಪಾರ್ಟೆಂಟ್ ಅಲ್ಲ. ಯಾರು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಅವರಿಬ್ರು ಅಲ್ಲದೆ ಇನ್ನೂ ಬಹಳಷ್ಟು ಜನ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದ್ರೆ, ಈ ತರಹದ ಡೌಟ್ ಚುನಾವಣೆಗಳ ಮೇಲೆ ಜನರಿಗೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಜನರ ಮನಸ್ಸಿನೊಳಗಡೆ ಇರುವಂತ ಡೌಟ್ ಅನ್ನ ಕ್ಲಿಯರ್ ಮಾಡೋ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ಬೇಕಾಗಿದೆ. ಆದ್ರೆ ಚುನಾವಣಾ ಆಯೋಗ ಅದನ್ನ ಮಾಡ್ಲಿಲ್ಲ. ಅದಕ್ಕೋಸ್ಕರ ಏನ್ ಡೇ ಬೈ ಡೇ ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಸಂಶಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವರು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ ನಂತರ ಇನ್ನಷ್ಟು ಸಂಶಯಗಳು ಹುಟ್ಕೊಂಡು ಒಂದು ರೀತಿ ಬಹಳ ಫೇರ್ ಆಗಿ ಚುನಾವಣಾ ಆಯೋಗ ನಡ್ಕೊಳ್ತಾ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಅನಿಸುವ ರೀತಿ ಒಳಗಡೆ ಇದೆ. ಇದು ಬಹಳ ಡೇಂಜರಸ್ ಅಂತ ಒಂದು ಡೆವಲಪ್ಮೆಂಟ್ ಇದು. ಈ ತರ ಏನಾದ್ರೂ ಜನರ ಮನಸ್ಸಿನೊಳಗಡೆ ಒಂದ್ಸಾರಿ ಬಂದ್ಬಿಟ್ರೆ ಇಡೀ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಜೆಪಿನೋ ಎಲೆಕ್ಷನ್ ಕಮಿಷನ್ ವರ್ಸಸ್ ಕಾಂಗ್ರೆಸ್ಸೋ ಇದಾಗಬಾರದು ಅಂತ ಹೇಳಿ, ಇದಾಗಬಾರದು. ಪ್ರಶ್ನೆ ಚುನಾವಣಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ, ವೋಟರ್ ಡಿಲೀಷನ್ಗೆ ಸಂಬಂಧಪಟ್ಟಂತೆ, ವೋಟರ್ ಅಡಿಷನ್ಗೆ ಸಂಬಂಧಪಟ್ಟಂತೆ ಒಂದೇ ವಿಳಾಸದಲ್ಲಿ ಹಲವಾರು ವೋಟರ್ಸ್ ಇದ್ದಾರೆ ಅನ್ನೋ ಒಂದು ಆರೋಪ ಬಂದಾಗ ಅದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟರೆ ಸಾಕು. ಸೇಮ್ ಇತ್ತು. ಅನುರಾಗ್ ಠಾಕೂರ್ ಕೇಳಿದಾಗ ವಯನಾಡ್ ಚೆಕ್ ಮಾಡಬೇಕು, ಅವರು ಕನೌಜ್ ಚೆಕ್ ಮಾಡಬೇಕಾಗತ್ತೆ, ರಾಯಬರೇಲಿ ಚೆಕ್ ಮಾಡಬೇಕಾಗತ್ತೆ. ಇದು ಯಾವುದು ಅಲ್ಲದೆ ಇದು ಪಾರ್ಟಿ ಡಿಬೇಟ್ ಆಗಿದ್ದು ಯಾಕೆ ಅಂತ ಒಂದು ಕ್ವಶನ್ ನಂದು. ಇವತ್ತು ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ 6 ಜೀವಂತ ಸಾಕ್ಷಿಗಳು, ಇದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳು. ಅನುರಾಗ್ ಠಾಕೂರ್ ಕೊಟ್ಟರು, ನಾನು ಇದೇ ಥರ ಇಲ್ಲೇ ಓದ್ತೀನಿ. ಅದನ್ನು ನಾನು ಒಬ್ಬ ನಿವೃತ್ತ ಯೋಧ ರಾಜಮೋಹನ್ ಸಿಂಗ್ 70 ವರ್ಷ, ಅವರ ಹೆಸರು ಡಿಲೀಟ್ ಆಗಿದೆ. ಕಾರ್ಮಿಕ ವರ್ಗದ ಉಮಾವತಿ ದೇವಿ 35 ವರ್ಷ, ಅವರ ಹೆಸರು ಡಿಲೀಟ್ ಆಗಿದೆ. OBC ವರ್ಗದ ಧನಂಜಯ್ ಕುಮಾರ್ ಬಿಂದ್ 30 ವರ್ಷ, ಇವರಿಗೆ ಡಿಲೀಟ್ ಮಾಡಿದ್ದಾರೆ. ಮನ್ರೇಗಾದ ಕೂಲಿಯಾಳು ಸೀತಾದೇವಿ 45 ವರ್ಷ, ಇವರಿಗೆ ಡಿಲೀಟ್ ಆಗಿದೆ. ರಾಜಾದೇವಿ 55 ವರ್ಷ, ಮಹಮುದ್ದೀನ್ ಅನ್ಸಾರಿ 52 ವರ್ಷ. 2024ರಲ್ಲಿ ವೋಟ್ ಹಾಕ್ತಂಥವರ ಹೆಸರು ಈ ಬಾರಿ ತೆಗೆದು ಹಾಕಿದ್ದಾರೆ. ನಾವು ಜೀವಂತ ಇದ್ದೀವಿ ಅಂತ ರಾಹುಲ್ ಗಾಂಧಿ ಬಂದು ಎದುರುಗಡೆ ನಿಂತ್ಕೊಂಡಿದ್ದಾರೆ. ಇವರು ಏನು ಮಾಡಬೇಕು ಮೋಹನ್? ಈಗ ಎಲೆಕ್ಷನ್ ಕಮಿಷನ್ ಕೆಲಸ ಏನಿದ್ರಲ್ಲಿ, ಈಗ ಬಿಜೆಪಿದಲ್ಲ ಕಾಂಗ್ರೆಸ್ದಲ್ಲ, ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು ಇವ್ರನ್ನೀಗ ಅಂತ? ಇಲ್ಲಿ ಸಮಸ್ಯೆ ಏನಂದ್ರೆ, ರಾಹುಲ್ ಗಾಂಧಿ ಇವತ್ತು ಆರೋಪ ಮಾಡಿದಂತ ವಿತಿನ್ 48 ಅವರ್ಸ್ ಅಲ್ಲಿ ಎಕ್ಸ್ಪೋಸ್ ಆಗ್ತಾರೆ. ಐ ವಿಲ್ ಟೆಲ್ ಯು. ಇದೇ ತರ ಮಾದೇವಪುರಕ್ಕೆ ಬಂದ್ಬಿಟ್ಟು ಒಂದು ಫ್ಯಾಮಿಲಿ 3 ಜನದ್ದು ಆಯ್ತಲ್ಲ, ಇವರು ಫೇಕ್ ವೋಟರ್ಸ್ ಅಂತ ಹೇಳಿದ್ರು. ಏನು, ಓಂ ಪ್ರಕಾಶ್ ಬಾಗ್ವಿ, ಮಾಲಾ ಬಾಗ್ವಿ, ಆಮೇಲೆ ಇವ್ರ ಹೆಸರು ನಂಗೆ ಅವ್ರ ವೈಫ್ ಹೆಸರು ನೆನಪಾಗ್ತಾ ಇಲ್ಲ, ಏನೋ ಬಾಗ್ವಿ ಅಂತ ಇದೆ. ಇವ್ರು 3 ಜನದ ಹೆಸರು ಫೇಕ್ ವೋಟರ್ಸ್ ಅಂತ ಹೇಳಿದ್ರು. ಇವ್ರು 3 ಜನ ನೆಕ್ಸ್ಟ್ ಡೇನೆ ಅವ್ರ ವೋಟರ್ ID ಎಪಿಕ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡು ಫೋಟೋ ಕೊಟ್ರು. ನೀವು ಮಾಧ್ಯಮದವರು ಹೋಗಿದ್ರಿ. ಈ ತರ ರಾಹುಲ್ ಗಾಂಧಿ ಒಬ್ಬ ಸುಳ್ಳು ಬುರ್ಕ ಆಯ್ತಲ್ಲ, ಸತ್ಯವನ್ನ
ಹೇಳದೆ ಸುಳ್ಳು ಹೇಳ್ಕೊಂಡು ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಯೋಗ್ಯತೆ ಇಲ್ದ್ರೆ, ಧೈರ್ಯ ಇಲ್ಲದೆ, ತಾಕತ್ ಇಲ್ದ್ರೆ ಶಿಕ್ಷಿತ ಕಡೆ ಎಲ್ಲ ಸುಳ್ಳು ಹೇಳ್ಕೊಂಡ್ ಬರ್ತಾರೆ. ಈ ವಿಷಯದಲ್ಲಿ ಸುಳ್ಳು ಹೇಳಿರ್ಬೋದು, ನಾನು 48 hours ಅಲ್ಲಿ ಎಕ್ಸ್ಪೋಸ್ ಆಗೇ ಆಗ್ತಾರೆ. ನೆಕ್ಸ್ಟ್ ಈಗ ನನಗೆ ಹೂಗಾರ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳೋದಿದೆ. ಹೂಗಾರ್ ಅವರು ನಮ್ಮ CSDS ಸಂಸ್ಥೆ ಬಗ್ಗೆ ಮಾತಾಡಿದ್ರು. ಆ ಸಂಸ್ಥೆ ಹೇಳ್ಬಿಟ್ಟಿದೆ ಚುನಾವಣಾ ಸರಿಯಾಗಿ ಇದಾಗ್ತಾ ಇಲ್ಲ, ಡೆಮೋಕ್ರಸಿನಲ್ಲಿ ಚುನಾವಣೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ಮಿಸ್ಟರ್ ಹೂಗಾರ್ ಅವರೇ 9:15 CSDS ನ ಸೆಫಾಲಜಿಸ್ಟ್ ಪ್ರೊಫೆಸರ್ ಯಾರ ಡೇಟಾ ಇಟ್ಕೊಂಡು ಇದೇ ಸುಳ್ಳು ಬುರ್ಕ ರಾಹುಲ್ ಗಾಂಧಿ ಪ್ರೆಸೆಂಟೇಷನ್ ಮಾಡಿದ್ರು, ಅವ್ರು ಏನಂತ ಟ್ವೀಟ್ ಮಾಡಿದ್ದಾರೆ ಗೊತ್ತಾ ಸರ್ ನಿಮ್ಗೆ ಇಲ್ಲಿ? I sincerely apologize for the tweets posted regarding Maharashtra elections. Error occurred while compiling data of 2024 Lok Sabha and 2024 Assembly. The data in row was misread by our data team. The tweet has been removed. I had no intention of disrespecting any form of misinformation. ಏನ್ ಸರ್ ಹೇಳ್ತೀರಿ ಅದಕ್ಕೆ ನೀವು? ಏನ್ ಹೇಳ್ತೀರಿ ಅದಕ್ಕೆ ನೀವು? ಇವತ್ ಬೆಳಗ್ಗೆ 9:15 ಮಾಡಿರೋದು ಯಾರು ಅಂದ್ರೆ ಮಿಸ್ಟರ್ ಸಂಜಯ್ ಕುಮಾರ್, ಸೇಮ್ CSDS ನ ಟಾಪ್ ಪ್ರೊಫೆಸರ್, ಇವರ ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಮಾಡಿದ್ದು. ಒಂದ್ ನಿಮಿಷ ಆಯ್ತು, ನಿಮ್ ಪ್ರಶ್ನೆ ನಂಗೆ ಅರ್ಥ ಆಯ್ತು. ಸಂಜೀವ್ ಕುಮಾರ್ CSDS ನವರು ಇವತ್ತು ಆ ಟ್ವೀಟ್ ಮಾಡಿದ್ದಾರೆ, ಅದನ್ನು ನಾನು ಕೂಡ ನೋಡಿದೆ. ಸಂಜೀವ್ ಕುಮಾರ್ ಮಹಾರಾಷ್ಟ್ರದ 2 ವಿಧಾನಸಭೆ ಚುನಾವಣೆಗಳ ವಿಚಾರದೊಳಗಡೆ ಈ ಮಾತನ್ನ ಹೇಳಿದ್ದಾರೆ. ನಂಬರ್ 1, ಅವರು ಆಗಸ್ಟ್ 17ನೇ ತಾರೀಕಿಗೆ ಆ ಡಾಟಾ ಹೇಳಿದ್ರು. ಅದಾದ ನಂತರ ಆಗಸ್ಟ್ 19ನೇ ತಾರೀಕಿಗೆ ಇವತ್ತು ಅದನ್ನ ಡಿಲೀಟ್ ಮಾಡಿದ್ದಾರೆ, ಸಾರಿ ಕೇಳಿದ್ದಾರೆ. ಮಹಾದೇವಪುರದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರು. ರಾಹುಲ್ ಗಾಂಧಿಯ ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ಅವರು ಮಾತಾಡಿದ ವಿಚಾರ ಮಹಾರಾಷ್ಟ್ರದ 2 ವಿಧಾನಸಭೆ ಕ್ಷೇತ್ರಗಳು ಏನು ಈಗ CSDS ನ ಸಂಜೀವ್ ಕುಮಾರ್ ಹೇಳ್ತಾ ಇದ್ದಾರಲ್ಲ, ಆ ವಿಚಾರದ ಬಗ್ಗೆ ಇಲ್ಲಿ ಅವರು ಮಾತಾಡಿರ್ಲಿಲ್ಲ. ಇಲ್ಲಿ ಅವರು ವಿಶೇಷವಾಗಿ ಒಂದೇ ಒಂದು ಕ್ಷೇತ್ರ, ಮಹಾದೇವಪುರ ಕ್ಷೇತ್ರದ ಬಗ್ಗೆ ಮಾತಾಡಿದ್ರು. ಅದು ಆಗಸ್ಟ್ 7ನೇ ತಾರೀಕಿಗೆ ಆದಂತ ಒಂದು ಪ್ರೆಸ್ ಕಾನ್ಫರೆನ್ಸ್. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಲ್ಲ, ಚುನಾವಣಾ ಆಯೋಗ ಕೆಲಸ ಮಾಡೋ ಇಡೀ ದೇಶಕ್ಕಲ್ವಾ ಸರ್? ಇಲ್ಲ, ಪ್ರಶ್ನೆ ನೀವು ದಯವಿಟ್ಟು ನನಗೆ ಪ್ರಶ್ನೆ ಕೇಳಿ, ನನಗೆ ಉತ್ತರ ಹೇಳಿ. ಮಹಾದೇವಪುರದ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ರಾಹುಲ್ ಗಾಂಧಿ ಮಾಡಿದ್ರು. CSDS ನವರು ಇವತ್ತು ಡಿಲೀಟ್ ಮಾಡಿ ಕ್ಷಮೆ ಕೇಳಿದಂತ ವಿಚಾರ ಅದು ಮಹಾರಾಷ್ಟ್ರದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇವರು ಆಗಸ್ಟ್ 7ನೇ ತಾರೀಕಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಅವರು ಆಗಸ್ಟ್ 17ಕ್ಕೆ ಪೋಸ್ಟ್ ಮಾಡಿ 19ಕ್ಕೆ ಡಿಲೀಟ್ ಮಾಡಿದ್ರು. ಏನ್ ಸಂಬಂಧ ನಂಗೆ ದಯವಿಟ್ಟು ಹೇಳಿ. ಹೇಳ ನಾನ್ ನಿಮ್ಮನ್ನ ಪ್ರಶ್ನೆ ಕೇಳಕ್ ಮುಂಚೆನೆ ಮಹಾದೇವಪುರದ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನಿಮ್ಮನ್ನ ಕೇಳಿದ್ದು. ಯಾವ ರಾಹುಲ್ ಗಾಂಧಿ ಮಹಾದೇವಪುರದಲ್ಲಿ ಫೇಕ್ ವೋಟರ್ಸ್ ಅಂತ ಹೇಳಿದ್ರು, ಆ ಎಂಟೈರ್ ಫ್ಯಾಮಿಲಿ ಬಂದು ಎಪಿಕ್ ಕಾರ್ಡ್ ತೋರಿಸಿದ್ರು. ಅಲ್ಲಿಗೆ ರಾಹುಲ್ ಗಾಂಧಿ ಒಬ್ಬ ಸುಳ್ಳು ಬುರ್ಕ ಅಂತ ಪ್ರೂವ್ ಆಯ್ತು. ನೆಕ್ಸ್ಟ್ ರಾಹುಲ್ ಗಾಂಧಿ ಹೇಳದಂತ ಒಂದು ಹೌಸ್ ನಂಬರ್ 35 ನಲ್ಲಿ 80 ಜನ ವೋಟರ್ಸ್ ಇದ್ದಾರೆ ಲಿಸ್ಟ್ ನಲ್ಲಿ ಅಂತ ಹೇಳಿದಾಗ, ಅದೇ ಕ್ಷೇತ್ರದ ಶಾಸಕರಾಗಿದ್ದಂತಹ ಅರವಿಂದ್ ಲಿಂಬಾವಳಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಆ 80 ಜನದಲ್ಲಿ ವೋಟ್ ಅಂತ ಹಾಕಿರೋರು 6 ಜನ, ಬಾಕಿ 74 ಜನ ಬಂದು ಹೋಗಿರುವಂತ ಮೈಗ್ರೆಂಟ್ಸ್, ಹೌಸ್ ಕೀಪಿಂಗ್ ವರ್ಕರ್ಸ್, ಸ್ಟಾಫ್ ಅವ್ರ ಅಡ್ರೆಸ್ ಪ್ರೂಫ್ ಗೋಸ್ಕರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅದು ರಾಹುಲ್ ಗಾಂಧಿ ಗೊತ್ತಿಲ್ಲ, ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಅರವಿಂದ್ ಲಿಂಬಾವಳಿ ಅವರು ನೆಕ್ಸ್ಟ್ ಡೇನೆ ಹೇಳಿದ್ದಾರೆ. ಇದು ನಿಮ್ಮ ಮಾಹಿತಿಗಾಗಿ. ನೆಕ್ಸ್ಟ್ ಇನ್ನೊಂದು ಬಿಜೆಪಿಯ ವಕ್ತಾರರು ಮತ್ತೆ ಬಿಜೆಪಿಯ ನಾಯಕರು ರಾಹುಲ್ ಗಾಂಧಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದ ನಂತರ ಹಲವಾರು ಟಿವಿ ಚಾನೆಲ್ಗಳು ಹೋಗಿ ಅಲ್ಲಿ ಚೆಕ್ ಮಾಡಿದ್ದಾವೆ. ಮಹಾದೇವಪುರದಲ್ಲಿರ್ತಕ್ಕಂಥ ಮನೆಗಳನ್ನ ಪ್ರತಿಯೊಂದು ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟೋ ವೋಟರ್ಗಳು ಬೇರೆ ರಾಜ್ಯದಲ್ಲೂ ಇದಾವೆ. ಸೊ ಇವಾಗ ರಾಜ್ಯದಲ್ಲಿ ಈ ಕರ್ನಾಟಕದಲ್ಲಿ ವೋಟ್ ಹಾಕಿದಾರ 2 ಸರಿ ಅಥವಾ ಮಹಾರಾಷ್ಟ್ರದಲ್ಲಿ ಹಾಕಿದಾರ, ಉತ್ತರ ಪ್ರದೇಶದಲ್ಲಿ ಹಾಕಿದಾರ ಅಂತ ಚೆಕ್ ಮಾಡೋದು ಹೇಗೆ? ಆ ವೋಟರು ಎಲೆಕ್ಟ್ರೋಲ್ ಇದು ಟಿಕ್ ಹಾಕೊಂಡಿದ್ದಾರೆ ಅಂದ್ರೆ ಅಂತ ಅರ್ಥ, ವೋಟ್ ಹಾಕಿದ್ದಾರೆ ಅಂತ ಅರ್ಥ. ನೀವು ವೋಟ್ ಹಾಕಿದಾರ ಇಲ್ವಾ ಅಂತ ಪರ್ಸನಲ್ ಆಗಿ ಚೆಕ್ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ವಿಡಿಯೋ ಎವಿಡೆನ್ಸ್ ಕೊಡ್ಬೇಕಾಗಿತ್ತು. ಈ ಎಲೆಕ್ಷನ್ ಕಮಿಷನ್ ಯಾವ ಕಾರಣಕ್ಕೋಸ್ಕರ ವಿಡಿಯೋ ಎವಿಡೆನ್ಸ್ ಅನ್ನ ಕೇವಲ 45 ದಿನದಲ್ಲಿ ಡಿಲೀಟ್ ಮಾಡಿದ್ರಿ? ಇದರ ಮೂಲ ಅರ್ಥ ಏನು ಅಂದ್ರೆ ಎಲೆಕ್ಷನ್ ಕಮಿಷನ್ ಕಳ್ಳರ ಆಟ ಆಡ್ತಾ ಇತ್ತು, ಬಿಜೆಪಿಗೆ ಅನುಕೂಲ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಏನ್ ಮಾಡಿದ್ರು? ಡಿಲೀಟ್ ಮಾಡಾಕಿದ್ದಾರೆ. ಇದು ಮೊದಲನೇದು. ಎರಡನೇದು ಒಂದ್ ನಿಮಿಷ ಹೇಳ್ಬಿಡ್ತೇನೆ. ಎರಡನೇದು, ಈಗ ನೀವು ಅರವಿಂದ್ ಲಿಂಬಾವಳಿ ಅವರು ಬೇರೆ ಬೇರೆ ಬಗ್ಗೆ ಮಾತಾಡ್ತಿರಲ್ಲ ನೀವು. ಈಗ ಹಲವಾರು ಚಾನೆಲ್ಗಳು ಹೋಗಿ ಪ್ರೂವ್ ಮಾಡಿದ್ದಾವೆ. ಆ ಮನೆ ನಂಬರು ಈಗ ಒಂದು ಇದು ಇದಕ್ಕೆ ಏನಕ್ಕೆ ಹೇಳಿ ಡಾಕ್ಯುಮೆಂಟೇಶನ್ಸ್ಗೆ ನೀವು SSR ಮಾಡೇ ಮಾಡ್ತೀರಿ, SIR ಬೇರೆ. ಪ್ರತಿ ವರ್ಷ SSR ಮಾಡೇ ಮಾಡ್ತೀರಿ. ಎಲೆಕ್ಷನ್ ಪಾರ್ಲಿಮೆಂಟ್ ಮೊದಲು ಮಾಡಿದಿರಿ, ಈ ಸರಿನೂ ಮಾಡಿದಿರಿ. ನೀವು ಅಷ್ಟು ಜನ 80 ಜನನ ಯಾಕೆ ಡಿಲೀಟ್ ಮಾಡ್ದಿರಿ ಇಟ್ಕೊಂಡಿದ್ದೀರಿ? ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಡಿಲೀಟ್ ಮಾಡಿಲ್ಲ? ನೀವು ಅಂದ್ರೆ ನೀವು ಹೋಗಿಲ್ಲ ಅಂತ ಅರ್ಥ. ಎಲೆಕ್ಷನ್ ಕಮಿಷನ್ ಕರ್ಮಕಾಂಡ. ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಏಜೆಂಟ್ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅವರು? ಎಲೆಕ್ಷನ್ ಕಮಿಷನ್ ಅನ್ನು ಬಿಜೆಪಿ ಅವರು ಡಿಫೆಂಡ್ ಮಾಡ್ತಾರೆ. ಕಳ್ಳರ ಗುಂಪು ಅದು. ಫೈನ್ ಡಿಸ್ಟರ್ಬೆನ್ಸ್ ಬೇಡ. ಸುಭಾಷ್ ಶುಗರ್ ಸರ್ ದೂರದಲ್ಲಿದ್ದಾರೆ, ನಾವು ಕೇಳಿಬಿಡ್ತೀವಿ. ಸುಭಾಷ್ ಶುಗರ್ ಸರ್, ಇಲ್ಲೇನು ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ, ಮಹದೇವಪುರ
ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಆಯಿತು, ಯಾರು ಬಂದು ನಾವು ಇಲ್ಲಿ ವೋಟರ್ಸ್ ಇದ್ದೀವಿ ಅಂತ ನಾವು ಹೇಳಿದ್ರು, ಈ ಉತ್ತರ ಹೇಗೆ ಕನ್ಸಿಡರ್ ಮಾಡಬೇಕು ನಾವು? ಭಾಗ 1. ಭಾಗ 2, ಅದೇ ಭಾಗದ ಶಾಸಕಿಯೊಬ್ಬರ ಪತಿ, ಮಾಜಿ ಶಾಸಕ, ಅವ್ರು ಬಂದು ಅದಕ್ಕೆ ಉತ್ತರ ಕೊಟ್ಟಾಗ ಆ ಉತ್ತರ ಫುಲ್ಲು ಅಥೆಂಟಿಕೇಟೆಡ್ ಆನ್ಸರ್ ಅಂಥೇಳಿ ಯಾರು ಕನ್ಸಿಡರ್ ಮಾಡಬೇಕು? ಭಾಗ 2. ಭಾಗ 3, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥಾರಿಟಿ ಯಾರ್ದು? ಎಲೆಕ್ಷನ್ ಕಮಿಷನ್ ಅಥಾರಿಟಿ. ರಾಹುಲ್ ಗಾಂಧಿಗೆ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 1,09,000 ವೋಟರ್ಸು, 1,09,000 ವೋಟರ್ಸ್ ಬಗ್ಗೆ ಅನುಮಾನ ಇದೆ ಅಂತ ಬಂದಾಗ ಅಷ್ಟಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಅನುಮಾನಕ್ಕೆಡೆ ಇಲ್ಲದ ರೀತಿಯಲ್ಲಿ ಆ ವಿಷಯ ಬಗೆಹರಿಸಬೇಕಾದದ್ದು ಇದೇ ಎಲೆಕ್ಷನ್ ಕಮಿಷನ್ ಕೆಲಸ. ಅನುರಾಗ್ ಠಾಕೂರ್ ವಿಚಾರದ ಇದೇ ಮಾತಾಡ್ತೀನಿ ನಾನು. ಇದೇ ವಯನಾಡಲ್ಲಿ ಅಪರಾಧ ಆಗಿದ್ದರೆ, ಇದೇ ಕನೌಜಲ್ಲಾಗಿದ್ದರೆ, ಇದೇ ರಾಯ್ಬರೇಲಿಲಾಗಿದ್ದರೆ ಎಲೆಕ್ಷನ್ ಕಮಿಷನ್ ಆನ್ಸರ್ ಮಾಡಬೇಕು ಅದಕ್ಕೆ. ಈಗ ರಾಹುಲ್ ಗಾಂಧಿ ನಿಂತ್ಕೊಂಡು ಇಲ್ಲಪ್ಪ ರಾಯ್ಬರೇಲಿ ಹಿಂಗಾಯಿತು, ವಯನಾಡಲ್ಲಿ ಹಂಗಾಯಿತು ಅಂದರೆ ಒಪ್ಪಿಡ್ತಾರ ಉತ್ತರ? ಇವರು ಬಿಜೆಪಿ ತೊಗೊಂಡ್ಬಿಡ್ತಾರೆ ಆನ್ಸರ್ನ. ರಾಹುಲ್ ಗಾಂಧಿ ಪರ್ಫೆಕ್ಟ್, ರಾಹುಲ್ ಗಾಂಧಿ ಸರಿಯಾಗಿ ಹೇಳ್ಬಿಟ್ಟು ತೊಗೊಂಡ್ಬಿಡ್ತಾರ ಇವರು? ಎಲೆಕ್ಷನ್ ಕಮಿಷನ್ನೇ ಹೇಳ್ಬೇಕು ತಾನೆ, ವಿತ್ ಪ್ರೂಫ್ ಹೇಳ್ಬೇಕು ತಾನೆ. ಇದ್ಯಾಕೆ ನಡೀತಾ ಇಲ್ಲ ನಮ್ಮಲ್ಲಿ ಅಂತ. ರಮಕಾಂತ್, ಒಟ್ಟಾರೆ ಈ ವಿಚಾರದೊಳಗಡೆ ಈ ಕಾಂಗ್ರೆಸ್ ಬಿಜೆಪಿ ಜಗಳದ ಬಗ್ಗೆ ನಮಗೆ ಬಹಳ ಏನೋ ಆಸಕ್ತಿ ಇಲ್ಲ. ಈ ಬಿಜೆಪಿ ಅವರು ಸುಳ್ಳು ಬುರುಕ ಅನ್ಲಿ, ರಾಹುಲ್ ಗಾಂಧಿಗೆ ಪಪ್ಪು ಅನ್ಲಿ, ಅವರು ಇವ್ರಿಗೆ ಫೇಕು ಅನ್ಲಿ, ಅದು ಅವ್ರು ಏನ್ ಬೇಕಾದ್ರು ಹೊಡೆದಾಡ್ಕೊಂಡು ಹೋಗ್ಲಿ, ಅದು ನಮಗೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಇಂಟ್ರೆಸ್ಟ್ ಇರುವಂತ ವಿಚಾರ ಏನು ಅಂತಂದ್ರೆ, ಇಲೆಕ್ಷನ್ ಕಮಿಷನ್ ನಡವಳಿಕೆ ಸಂಶಯಾಸ್ಪದವಾಗಿದೆ. ಅದರೊಳಗಡೆ ಯಾವ ಡೌಟು ಈಗ ಯಾರಿಗೂ ಉಳಿದಿಲ್ಲ. ಸಂಶಯಾಸ್ಪದವಾಗಿ ಅವರ ನಡವಳಿಕೆ ಇದ್ದಾಗ ಅನುಮಾನಕ್ಕೆ ಎಡೆ ಇಲ್ಲದಂತೆ ನೀವು ಹೇಳಿದ ಹಾಗೆ ಝೀರೋ ಎರರ್ ಬಿಸ್ನೆಸ್ ಅಂತ ನಾನು ಹೇಳಿದ ಹಾಗೆ ಎಲ್ಲರಿಗೂ ಕೂಡ ಒಪ್ಪುವ ರೀತಿ ಒಳಗಡೆ ಅವರು ಉತ್ತರವನ್ನ ಕೊಡಬೇಕಾಗಿತ್ತು. ಅರವಿಂದ್ ಲಿಂಬಾವಳಿ ಅವರು ಉತ್ತರ ಕೊಟ್ಟರು, ಇನ್ನೊಬ್ರು ಯಾರೋ ಅವರು ಬಿಜೆಪಿ ವಕ್ತಾರ ಮಾತಾಡಿದ್ರು, ಅವ್ರಿಗೆ ಸಂಬಂಧ ಇರಲಾರ್ದಂತ ವಿಚಾರ ಅದು. ಇನ್ನೊಂದು ಅನುರಾಗ್ ಠಾಕೂರ್ ಇಲೆಕ್ಷನ್ ಕಮಿಷನ್ ಮೇಲೆ ಏನು ಆರೋಪ ಮಾಡಿಲ್ಲ ಅಂತ ಆರಂಭದೊಳಗಡೆ ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು. ಇಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿಲ್ಲ ಅಂತಂದ್ರೆ ಏನು? ಅವರು 5 ಲೋಕಸಭಾ ಕ್ಷೇತ್ರ, 1 ವಿಧಾನಸಭಾ ಕ್ಷೇತ್ರದೊಳಗಡೆ ವೋಟರ್ ಲಿಸ್ಟ್ ನಲ್ಲಿ ಫೇಕ್ ವೋಟರ್ಸ್ ಬಂದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಅದು ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವರು? ಅವ್ರ ಆರೋಪ ಇಲ್ಲ ಅಂದ್ರೆ ಇಲೆಕ್ಷನ್ ಕಮಿಷನ್ ಬಗ್ಗೆ ನೇರವಾಗಿ ಅವ್ರಿಗೆ ಆರೋಪ ಮಾಡ್ತೀನಿ ಅಂತ ಹೇಳಿ ಮಾಡ್ಬೇಕಾ? ಇಲೆಕ್ಷನ್ ಕಮಿಷನ್ ಡ್ಯೂಟಿ, ಅದು ಜವಾಬ್ದಾರಿ. ಅವ್ರು ಅದನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅದನ್ನ ಅವರು ಸಾಕ್ಷಿ ಸಮೇತ ಹೇಳ್ತಾ ಇದಾರೆ ಅನುರಾಗ್ ಠಾಕೂರ್ ಅಂತಂದ್ರೆ ಅದು ಇಲೆಕ್ಷನ್ ಕಮಿಷನ್ ಮೇಲಿನ ಆರೋಪನೇ. ಅದಕ್ಕೆ ಅವರು ಉತ್ತರವನ್ನ ಕೊಡಬೇಕು. ಆದ್ರೆ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಇಲೆಕ್ಷನ್ ಕಮಿಷನ್ ಸಂಶಯಾಸ್ಪದವಾಗಿ ನಡ್ಕೊಳ್ತಾ ಇದೆ. ಈ ಓತು ಅಫಿಡವಿಟ್ ಅಂತ ಹೇಳ್ತಾರಲ್ಲ ಸರ್, ಇದು ಯಾವುದೇ ವ್ಯಕ್ತಿಯೊಬ್ಬನಿಗೆ ಎದುರಿಸೋ ಕೆಲಸ. ಒಂದ್ ನಿಮಿಷ ನಾನು ಅಫಿಡವಿಟ್ ಬಗ್ಗೆ ಹೇಳ್ತೇನೆ ಕೇಳಿಲ್ಲ. ಅಫಿಡವಿಟ್ ಬಗ್ಗೆ ರಾಹುಲ್ ಗಾಂಧಿಗೆ ಅಫಿಡವಿಟ್ ಅನ್ನ ಕೇಳಿದ್ರು. 23B ಒಳಗಡೆ ಆ ರೀತಿ ಕೇಳಲಿಕ್ಕೆ ಬರುವುದಿಲ್ಲ. 23B ಯಾವಾಗ ಅಪ್ಲೈ ಆಗತ್ತೆ ಅಂತಂದ್ರೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಅನ್ನ ಮಾಡಿರ್ತಾರಲ್ಲ, ಪಬ್ಲಿಷ್ ಮಾಡಿರ್ತಾರಲ್ಲ, ಅವಾಗ ಅದು 30 ದಿನದೊಳಗಡೆ 23B ಒಳಗಡೆ ಕೇಳಬೇಕು ಅಂತ ಬಹಳಷ್ಟು ಜನ ಸಂವಿಧಾನ ತಜ್ಞರು ಹೇಳ್ಬಿಟ್ಟಿದ್ದಾರೆ. ಈಗ OP ರಾವತ್ ಹೇಳಿದ್ರು, ನೀವು ಅದನ್ನ ಮೆನ್ಷನ್ ಮಾಡಿದ್ರಿ. ಇನ್ನೊಬ್ರು PDT ಆಚಾರ್ಯ, ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅವರು ಕೂಡ ಆ ವಿಚಾರವನ್ನು ಹೇಳಿದ್ರು. ಈಗ ಜಗತ್ತೆಲ್ಲ ಅದನ್ನ ಮಾತಾಡ್ತಾ ಇದೆ. ಆದ್ರೆ ಇನ್ನೂ ಕೂಡ ಅಫಿಡವಿಟ್ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು, ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಅಖಿಲೇಶ್ ಯಾದವ್ ನಾವು 18,000 ಅಫಿಡವಿಟ್ ಅನ್ನ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. 18,000 ಅಫಿಡವಿಟ್ ಅನ್ನ ನಾವು ಕೊಟ್ಟಿದ್ವಿ ಚುನಾವಣಾ ಆಯೋಗಕ್ಕೆ. ಒಬ್ಬರ ಮೇಲೆ ಆದ್ರೂ ಏನಾದ್ರೂ ನೀವು ಕ್ರಮ ಕೈಗೊಂಡ್ರ ಅಂತ ಕೇಳ್ತಾ ಇದ್ದಾರೆ. ಅಫಿಡವಿಟ್ ಬೇಕು ಅನ್ನೋದಾದ್ರೆ ಅಫಿಡವಿಟ್ ಅವಾಗ್ಲೇ ವಿದಿನ್ 30 days ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದಾಗ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟದಂತ ಇನ್ನೂ ತನಕ ಅದ್ರ ಮೇಲೆ ಯಾರ ಮೇಲೂ ಆಕ್ಷನ್ ಆಗಿಲ್ಲ. ಮತ್ತೆ ಏನ್ ಒಂದು ಉತ್ತರ ಕೂಡ ತಾಳೆ ಆಗ್ತಾ ಇಲ್ಲ, ಕನ್ವಿನ್ಸಿಂಗ್ ಇಲ್ಲ, ಸಂಶಯಾಸ್ಪದವಾಗಿ ಇದಾವೆ. ಅದು ಬಹಳ ಡೇಂಜರಸ್ ಅನ್ನೋದು ನನ್ನ ಅಭಿಪ್ರಾಯ. ನಾನು ಮತ್ತಷ್ಟು ಮಾತಾಡ್ತೀನಿ. ಕ್ವಿಕ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದರಲ್ಲಿ ಈಗ ನಮಗೆ ಪ್ರಶಾಂತ್ ಕಿಶೋರ್, ಇನ್ನೊಂದು ಕಡೆ ಪ್ರಶಾಂತ್ ಭೂಷಣ್, ಇನ್ನೊಂದು ಕಡೆ ಬಂದಾಗ ಪರಕಾಲ ಯೋಗೇಂದ್ರ ಯಾದವ್ ಕೂಡ ಮಾತಾಡಿದ್ದಾರೆ. ಅದರಲ್ಲಿ ಕೆಲವರು ಏನೇನು ಮಾತಾಡೋದು ನೋಡ್ಬಿಡೋಣ ನಾವು, ಆನಂತರ ನಾನು ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. कि राहुल गांधी ने इलेक्शन कमीशन की बात न मानी तो इलेक्शन कमीशन क्या कर लेगा? राहुल गांधी और इलेक्शन कमीशन एक दूसरे के बारे में क्या कह रहे हैं ये इम्पोर्टेंट नहीं है. इम्पोर्टेंट ये है कि विपक्ष के नेता के तौर पर राहुल गांधी ने वोटर लिस्ट को लेकर जो मामले सामने रखे हैं देश के, उस पर इलेक्शन कमीशन बिंदुवार जवाब इलेक्शन कमीशन को देना चाहिए. चाहे फेक एड्रेस का हो, नए वोटर एडिशन का मामला हो, बजाय इसके कि उस पर जवाब दें आप राहुल गांधी को कह रहे हैं माफी मांगो, ओथ के अंडर दो, ये करो वो करो. मान लीजिए कि राहुल गांधी ने इलेक्शन NDA BJP benefited by 79 seats. If that were not the case, the NDA BJP would have been 213.
213. And India Alliance could have been, instead of 237, 316. On the basis of this, the question is that the NDA, BJP, जो 65 लाख लोग जो पहले लिस्ट में थे और ड्राफ्ट रोल में नहीं है, जिनका नाम ड्राफ्ट रोल से हटा दिया गया है, अगर उनकी लिस्ट है तो उनको तुम वेबसाइट पर क्यों नहीं डाल देते? तुम लोग कहते हो कि भाई बूथ लेवल एजेंट्स को दिए हैं। भाई जो ऑर्डिनरी सिटीजन है, वोटर है, वो बूथ लेवल एजेंट्स पॉलिटिकल पार्टीज के ऊपर क्यों निर्भर रहे? तो तुम लोग वेबसाइट पर डालने में तुमको क्या दिक्कत है? तो उन्होंने बोला कि हाँ, वहाँ करने के बाद बोला कि हाँ हम डाल सकते हैं। तो उन्होंने आदेश दिया है कि 48 घंटे के अंदर सारे डिस्ट्रिक्ट लेवल ऑफिसर्स और चीफ इलेक्टोरल ऑफिसर जो ಇಲ್ಲಿ ಮೋಹನ್, ಇಲ್ಲಿ ಯಾರೂ ಕೂಡ ಈ ವೋಟರ್ ಲಿಸ್ಟಲ್ಲಿ ಬದಲಾವಣೆಗಳೇ ಆಗಬಾರ್ದು, ಸತ್ತಿರುವಂಥವ್ರ ಹೆಸರನ್ನು ನೀವು ತೆಗೆದು ಹಾಕಬಾರ್ದು, ಅಥವಾ ಎರಡೆರಡು ಕಡೆ ವೋಟರ್ ಲಿಸ್ಟಲ್ಲಿ ಹೆಸರಿರ್ತಕ್ಕಂಥವ್ರನ್ನ ಡಿಲೀಟ್ ಮಾಡಬಾರ್ದು ಅಂತ ಯಾರು ವಾದನೂ ಇಲ್ಲ. ಬಟ್ ಇದರ ಮ್ಯಾಗ್ನಾನಿಮಿಟಿ ಇದೆಯಲ್ಲ, ಒಂದೇ ಒಂದು ಪ್ರಶ್ನೆ ನಿಮ್ಗೆ add ಮಾಡೋದು. ಕಂಟಿನ್ಯೂ ಮಾಡಿಬಿಡ್ತೀನಿ ರೀ. ನಾನು 65 ಲಕ್ಷ ವೋಟರ್ಸು ಮೋಹನ್, 65 ಲಕ್ಷ ವೋಟರ್ಸ್ನ ನೀವು ಈ ಥರ ತೆಗೆದಿದ್ದು ಅಲ್ಲದೆ ವೆಬ್ಸೈಟ್ ಹಾಕೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಅಲ್ಲಿ ಯಾರೋ ಲೋಕಲ್ ಬೂತ್ ಏಜೆಂಟ್ಗಳು ಕೊಟ್ಬಿಡ್ತೀವಿ ಅಂದಾಗ ಒಬ್ಬ ಕಾಂಗ್ರೆಸ್ ಏಜೆಂಟೋ ಇಲ್ಲ ಯಾರೋ JDU ಏಜೆಂಟೋ ಇನ್ಯಾವ ಯಾವುದೋ BJP ಏಜೆಂಟೋ ಅವನು ಎಷ್ಟು ಮಟ್ಟಿಗೆ ರೀಚ್ ಆಗಬಲ್ಲ? ಮತ್ತು ಅವನು ಯಾರು? ಅವನು ಅಥೆಂಟಿಕೇಟೆಡ್ ಪರ್ಸನ್ನ, ಅವನು ಡೆಸಿಗ್ನೇಟೆಡ್ ಪರ್ಸನ್ನ ವೋಟರ್ ವೆರಿಫಿಕೇಷನ್ ವಿಚಾರಕ್ಕೋ, ವೋಟರ್ ಬದುಕಿದ್ದಾನೆ ಅನ್ನೋದಕ್ಕೋ, ಬೇರೆ ಕಡೆ ವಲಸೆ ಹೋಗಿದ್ದಾನೆ ಅನ್ನೋದಕ್ಕೋ, ಇಲ್ಲ ಇದ್ದಾನೆ ಅನ್ನೋದಕ್ಕೋ ಅಥೆಂಟಿಕೇಟೆಡ್ಡಾ? ಮತ್ತು ಸಿಟಿಸನ್ಶಿಪ್ ಸ್ಕ್ರೀನಿಂಗ್ ಆಗಬಾರ್ದಲ್ಲ? ಇದು ಪೌರತ್ವದ ಸ್ಕ್ರೀನಿಂಗ್ ಏನಾದರೂ ಚುನಾವಣಾ ಆಯೋಗ ಮಾಡ್ತಾ ಇದೆಯಾ ಇಲ್ಲಿ? ಇಲ್ವಲ್ಲ. ಎಪಿಕ್ ಕಾರ್ಡ್ ಇಶ್ಯೂ ಮಾಡಿದವರು ಆಯ್ತಪ್ಪ, ನಾನು ಈ ಚುನಾವಣಾ ಆಯೋಗದ ಒಂದು ID ಕಾರ್ಡ್ ನಾನು ತೋರಿಸ್ತಾ ಇದ್ದೀನಪ್ಪ, ನಾನು ವೋಟರ್ ಇಲ್ಲಿ ಬಿಹಾರದಲ್ಲಿ ಇದ್ದೀನಿ ಅಂತೇಳಿ ಇದಾಗಲ್ಲ ಅಂತ ಹೇಳಿದ್ರೆ ನೀನು ಚೆಕ್ ಮಾಡಿ ಅಟ್ಲೀಸ್ಟು ಈ ಎಪಿಕ್ ಕಾರ್ಡು, ಈ ನಂಬರು ನಿಜವಾಗಲೂ ದೇಶದ ಮತದಾರರ ಪಟ್ಟಿಯಲ್ಲಿ ಒಂದು ಇದೆಯಾ? ಇವನು ಬಿಹಾರಕ್ಕೆ ಸೇರಿದವನ, ಕರ್ನಾಟಕಕ್ಕೆ ಸೇರಿದವನ, ವೆಸ್ಟ್ ಬೆಂಗಾಲ್ಗೆ ಸೇರಿದವನ, ಅಥವಾ ಇದು ಎಲ್ಲಿಗೂ ಸೇರದೇ ಇರೋವನ ಇಟ್ಕೋ, ಚೆಕ್ ಮಾಡು ಅಂದರೆ ಇದೂ ತೊಗೊಳ್ಳಲ್ಲ, ಆಧಾರೂ ತೊಗೊಳ್ಳಲ್ಲ, ಇನ್ನೊಂದು ತೊಗೊಳ್ಳಲ್ಲ ಅಂಥೇಳಿ ಸಾರಾಸಗಟಾಗಿ ನಿರಾಕರಣೆ ಇದೆಯಲ್ಲ, ಅವ್ರನ್ನ ಮತದಾನದಿಂದ ನೀವು ಯಾಕೆ ನಿರಾಕರಿಸ್ತಾ ಇದ್ದೀರಿ? ನೋಡಿ, ಈಗ ನಾನಲ್ಲಿ ಪ್ರಶಾಂತ್ ಕಿಶೋರ್ ಸ್ಟೇಟ್ಮೆಂಟು ನೋಡಿದೆ, ಆಮೇಲೆ ಅವರ ಯಾರೋ ಲಾಯರ್ದು ನೋಡಿದೆ. ನೋಡಿ, ದಾರಿ ತಪ್ಪಿಸೋದು ಅಂದರೆ ಹಿಂಗೆ ಸುಳ್ಳು ಹೇಳ್ಕೊಂಡು, ಇಲ್ಲೂ ಅಷ್ಟೇ ನೋಡಿ, ಬ್ಯಾಕ್ ಟು ಬ್ಯಾಕ್ ಸುಳ್ಳುಗಳು ಹೆಂಗೆ ಹೇಳಿದ್ರು. ಪ್ರಶಾಂತ್ ಕಿಶೋರ್ ಏನು ಹೇಳಿದ್ರು, ಆ 0 ಇರುವಂಥ ಅಡ್ರೆಸ್ ಇದೆಯಲ್ಲ ಅವ್ರನ್ನ ಯಾಕೆ ನೀವು ಕನ್ಸಿಡರ್ ಮಾಡ್ತಿಲ್ಲ ಅಂತೆಲ್ಲ ಹೇಳಿದ್ರು. ಇದೇ ವಿಚಾರವಾಗಿ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ದೆಹಲಿದು ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. 2013ನಲ್ಲೇ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ದೆಹಲಿ ಅಂತ ತಗೊಂಡ್ರೆ ನಿಮ್ಗೆ ಅಂತ ಮೈಗ್ರೆಂಟ್ ಇರುವಂತ ಜಾಗದಲ್ಲಿ ನಿಮ್ಗೆ ಶೆಡ್ ಹಾಕೊಂಡು ಪಾಪ ಯಾವ್ದೋ ಸ್ಲಮ್ ಅಲ್ಲಿ ಯಾವ್ದೋ ನದಿ ಪಕ್ಕ, ಕೆರೆ ಪಕ್ಕ ಬೀದಿ ಬದಿ ವ್ಯಾಪಾರಿಗಳು, ಶರ್ಟ್ ಮಾರೋರು, ಟೊಪ್ಪಿ ಮಾರೋರು, ಇನ್ನೊಂದೇನೋ ಮಾರೋರು ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಬಂದವ್ರಿಗೆ ಅವ್ರಿಗೆ ಸ್ವಂತ ಮನೆ ಇಲ್ಲ, ಅವ್ರ ಶೆಲ್ಟರ್ಗಳಲ್ಲಿರೋದು. ಅವ್ರಿಗೂ ಮತದಾನದ ಹಕ್ಕು ಕಿತ್ಕೊಂಬಾರ್ದು ಅಂತ ಹೇಳಿ ಅವ್ರಿಗೆ ಅಡ್ರೆಸ್ ಏನು ಇಲ್ಲ, ಅವ್ರ ಹತ್ರ ಒಂದು ಮನೆ ಗತಿ ಇಲ್ಲ ಪಾಪ, ಅಂತವ್ರಿಗೆ ನೀವು ಕಿತ್ಕೋಬಾರ್ದು ಅಂತ ಹೇಳಿ ಅವ್ನ ಎಲೆಕ್ಟ್ರಲ್ ಲಿಸ್ಟ್ ಅಲ್ಲಿ ಸೇರಿಸಿ ನಿಮಗೆ 0 ಅಡ್ರೆಸ್ ಅಂತ ಹಾಕಿ ಪಬ್ಲಿಷ್ ಮಾಡಿದ್ರೆ ಅವ್ರು ಯಾರು ಇಲ್ಲ ಅಂತ ಈ ಸುಳುಬುರ್ಕ ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಿದಾಗ, ಇಲ್ಲಿ ನೋಡಿ 3 ಜನದ ಎಕ್ಸಾಂಪಲ್ ನಾನು ಕೊಡ್ತೀನಿ. ಇದೇ ದೆಹಲಿಯವರು. ನಿಮ್ಗೆ ಒಬ್ಬರ ಹೆಸರು ನಿಮ್ಗೆ ಅಭಿಷೇಕ್ ರಾಜ್ ಅಂತ ಹೇಳಿ, ಇವ್ರು ಬಂದ್ಬಿಟ್ಟು ನಿಮ್ಗೆ ದೆಹಲಿನಲ್ಲಿ 25 ವರ್ಷದಿಂದ ನಿಮ್ಗೆ ತಳ್ಳಗಾಡೆ ವ್ಯಾಪಾರ ಮಾಡ್ಕೊಂಡಿರೋರು. ಇನ್ನೊಬ್ರು ಅಪೂರ್ವ ಚಟರ್ಜಿ ಅಂತ 67 ವರ್ಷ, ಇವರು ಅಷ್ಟು 20 ವರ್ಷದಿಂದ ಪಶ್ಚಿಮ ಬಂಗಾಳದಿಂದ ಬಂದು ದೆಹಲಿಯಲ್ಲಿ ಸೆಟ್ಲ್ ಆಗಿರುವಂತವ್ರು. 3ನೇವರು ಶಾಂತಿ ದೇವಿ ಅಂತ ಹೇಳ್ಬಿಟ್ಟು, ಯಾವ ಶಾಂತಿ ದೇವಿ ಹೆಸರು ಇಟ್ಕೊಂಡು ರಾಹುಲ್ ಗಾಂಧಿ ಸುಳ್ಳು ಹೇಳಲ್ಲ 0 ಅಂತ ಹೇಳ್ಬಿಟ್ಟು, ಪಾಪ ಅವ್ರ ಫೋಟೋನು ಇದೆ ಇದ್ರಲ್ಲಿ, ಅವ್ರಿಗೆ 60 ವರ್ಷ. ಅವರು ಅಷ್ಟೇ ಬಿಹಾರದಿಂದ ಎಷ್ಟೋ ವರ್ಷದಿಂದ ಬಂದು ನೆಲೆಸಿರುವಂತವ್ರು. ಅವ್ರ ಹತ್ರ ಮನೆಯಲ್ಲಿ ಅವತ್ತೆ ಶೆಲ್ಟರ್ ಇದ್ದಾರೆ. ನಿಮ್ಗೆ ಅವ್ರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆಗ್ಲಿಂದ ನಡ್ಸ್ಕೊಂಡ್ ಬಂದಿರುವಂತ ಇದು. ಇಲ್ಲಿ ವೋಟಿಂಗ್ ರೈಟ್ಸ್ ನಾನು ಹೇಳ್ತಿರೋದು ಪ್ರಶಾಂತ್ ಕಿಶೋರ್ ಉತ್ತರ. ನೆಕ್ಸ್ಟ್ ನೀವು ಹೇಳಿದ್ರಿ ಅವ್ರ ಹೆಸರನ್ನ 60 ಲಕ್ಷದವ್ರನ್ನ ಯಾಕೆ ಪಬ್ಲಿಷ್ ಮಾಡ್ತಾ ಇಲ್ಲ ಅಂತ. ಫಾರ್ ಇನ್ಫಾರ್ಮೇಶನ್ ಪಬ್ಲಿಷ್ ಆಗಿದೆ ವೆಬ್ಸೈಟ್ ನಲ್ಲಿ. ಈಗ ಹೋರಾಟಗಳಾದ್ಮೇಲೆ ಆಗಿರೋದು. ಈಗ ಕೇಳಿಸ್ಕೊಳ್ಳಿ, ನೀವು ಬೂತ್ ಲೆವೆಲ್ ಏಜೆಂಟ್ ಬಗ್ಗೆ ಕೇಳಿದ್ರಿ. ಬೂತ್ ಲೆವೆಲ್ ಏಜೆಂಟ್ಸ್ ಇದಾರೆ ಗೊತ್ತಾ, ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿ ಎಲ್ಲಾ ಪಕ್ಷದವ್ರನ್ನು ಇಟ್ಟಿರ್ತಾರಲ್ಲಿ. ನಿಮ್ಗೆ ಚುನಾವಣೆ ಟೈಮ್ ನಲ್ಲೂ ಅಷ್ಟೇನೆ 3 ಪಕ್ಷದವ್ರು ಕೂತಿರ್ತಾರಲ್ಲಿ, ಅಲ್ಲೇನು ಅಕ್ರಮ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಅಪಾಯಿಂಟ್ ಮಾಡೋದು. ಎಲೆಕ್ಷನ್ ವೆಬ್ಸೈಟ್ ಅಪರಾಧ ಅದು. ಕೇಳಿಸ್ಕೊಳ್ಳಿ, ಹೇಳ್ತೀನಿ,
ಬೂತ್ ಲೆವೆಲ್ Strategy ಏಜೆಂಟ್ಗೆ ಅಂದ್ರೆ ಪ್ರತಿಯೊಂದಕ್ಕೂ ಅವನ ಬೂತ್ ಅಲ್ಲಿ ಈ ಪ್ರಶ್ನೆ ರಮಾಕಾಂತ್ ಹೋರಾಟ ಪ್ರಶ್ನೆ ಮಾಡಿ ಕೇಳಿದ್ರೆ ಮಾಡಿ ಉತ್ತರ ಮಾಡಿ. ತಗೋಬೇಕು ರಮಾಕಾಂತ್ ಪ್ಲೀಸ್ ಹೋರಾಟ ಮಾಡಿ ಮಾಡಿ ತಗೋಬೇಕೇನ್ರಿ? ಕೇಳಿಸ್ಕೊಳ್ಳಿ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕೇನ್ರಿ? ಅಲ್ಲ ನೀವು ಅಲ್ಲಲ್ಲ, No, 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 procedure sorry. ಬಗ್ಗೆ ಹೋರಾಟ ಮಾಡ್ಬೇಕೇನ್ರಿ? ಅದಕ್ಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ Procedure ಬಗ್ಗೆ ಹೋರಾಟ ಕೇಳಿಸ್ಕೊಳ್ಳಿ. ಮಾಡ್ಬೇಕು. ಇವರು ಇನ್ನೊಂದು ಮೆಷಿನ್ ರೀಡಬಲ್ ಫಾರ್ಮಲ್ ಕೊಡ್ತಾ ಇಲ್ಲ ಅಂತ ಅದೊಂದು ಸುಳ್ಳು ಹೇಳ್ತಾ Correct. ಇದ್ದಾರೆ. ಹೌದು. 2009 ಸುಳ್ಳು ಹೇಳ್ರಿ. ಕೇಳಿಸ್ಕೊಳ್ಳಿ, ವಾಸ್ತವ ನಿಮಗೆ ಮಾಹಿತಿ ಇಲ್ಲ. ವಾಸ್ತವ. ದೊಡ್ಡ ನೀವು ತೆಗೆದು open ಮಾಡಿ. ಇವಾಗ ನಾನು ಈಗ ಉತ್ತರ ಕೊಡ್ಬೇಕಾ ಸಿಗ್ತಾ ಇಲ್ಲ. ಬೇಡವಾ? ಅಲ್ಲ, ಅಲ್ಲ, ಸುಳ್ಳು ಉತ್ತರ ಕೊಡ್ಬೇಕಾ ಹೇಳ್ತಾರೆ. ಬೇಡವಾ? Election ಉತ್ತರ Commission ಕೊಡ್ಬೇಕಾ? ಬರ್ತೀನಿ. ಸುಳ್ಳು ಸುಳ್ಳು ಹೇಳ್ತಾರೆ. ಬುರ್ಕ ರಾಹುಲ್ ಗಾಂಧಿ ಇವಾಗ ಎಕ್ಸ್ಪೋಸ್ ಮಾಡ್ತೀನಿ ಇನ್ನೊಂದು. ನೀವು ಎಕ್ಸ್ಪೋಸ್ ಕೊಡಿ ನಂಬರ್ ಅವರ 10 data. ಡಿಬೇಟ್ ಅಲ್ಲಿ ಈಗ at present ಲಾಸ್ಟ್ ಎಲ್ಲಿದೆ 45 data? ಮಿನಿಟ್ಸ್ at ಅಲ್ಲಿ present ಹತ್ತನೇ ಎಕ್ಸ್ಪೋಸ್ ಹೇಳ್ಕೊಡ್ತಾ ಇದು. ಇದ್ದೀರಾ ನೀವು? ಕೇಳಿಸ್ಕೊಳ್ಳಿ. ಬಿಜೆಪಿ ಕೇಳಿಸ್ಕೊಳ್ಳಪ್ಪ, ಯಾಕೆ ಕೊಡ್ತಿಲ್ಲ ಅಂತ. ಕೇಳಿಸ್ಕೊಳ್ಳಪ್ಪ, ಯಾಕೆ ಕೊಡ್ತಿಲ್ಲ ಅಂತ. ಇದಿಬ್ಬರಿಗೂ ಏನ್ ಗೊತ್ತಾ, ರಮಾಕಾಂತ್ ಕೇಳಿ, ಒಂದು ಇದು ನಿಮಿಷ ಎಲ್ಲಿವರೆಗೆ ಪೊಲಿಟಿಕಲ್ ಡಿಬೇಟ್ ಮಾಡ್ಕೋತಿರಲ್ಲ No, no, no. ಅಲ್ಲಿವರೆಗೂ ಯಾರು Exactly. ಉದ್ದಾರ ಆಗಲ್ಲ. ಇದು ಕಾಂಗ್ರೆಸ್ ಅವರ ಪೊಲಿಟಿಕಲ್ ಉತ್ತರ ಡಿಬೇಟ್ ಇಲ್ಲ. ಅಲ್ಲ. ಇವರು ಎಲೆಕ್ಷನ್ ಕಮಿಷನ್ ವಕ್ತಾರ ಆಗ್ಬಿಡ್ತಾರೆ ಇವರು. ಕೇಳಿಸ್ಕೊಳ್ಳಿ. ಈಗ ಅನುರಾಗ್ ಠಾಕೂರ್ ಪ್ರಶ್ನೆ ನೀವೇ ಉತ್ತರ ಕೊಡ್ರಿ. ನಾನು ಇವ್ರಿಗೆ. ಕೊಟ್ಟಲ್ಲ ಫಸ್ಟ್ ಏನಂತ ಕೊಡ್ರಿ? ಅನುರಾಗ್ ಠಾಕೂರ್ ನಿಮ್ಗೆ ಎಲೆಕ್ಷನ್ ಕಮಿಷನ್ ಬ್ಲೇಮೇ ಮಾಡಿಲ್ಲ. ಅವ್ರು ಕೇಳಿದ ಪ್ರಶ್ನೆ ಏನು? 20,000 ವೋಟರ್ಸ್ ಆಡಾಗಿದ್ದಾರೆ ಅಂದ್ರೆ ಅವ್ರು ಯಾರಿಗೆ ಕೇಳ್ತಾವ್ರೆ? ಅವ್ರು ಕೇಳಿದ ಪ್ರಶ್ನೆ ಏನ್ ಗ್ರಾಮ ಏನು? ಪಂಚಾಯತಿ ಕೇಳ್ತಾ ಇದಾರ ಅವರು? ತಾಲೂಕ್ ಪಂಚಾಯತಿ ಅವ್ರು ಕೇಳ್ತಾ ಇದಾರ ಅವರು? ಈಗ ಈ ಪ್ರಶ್ನೆ ಕೇಳಿ ಆ ಕಡೆ ಹೋಗೋ ಅಲ್ಲ ರೀ, diversion ಬೇಡ. ಇಬ್ಬರಿಗೂ ಪ್ರಶ್ನೆ Diversion ಬೇಡ. ಎಲೆಕ್ಷನ್ ಕಮಿಷನ್ಗೆನೆ. ಕೇಳಿಸ್ಕೊಳ್ಳಿ ಈಗ. ಅವ್ರು ಗ್ರಾಮ ಪಂಚಾಯತಿ ಈಗ- ಕೇಳ್ತಿಲ್ಲ, ಪೋಸ್ಟ್ ಈಗ ಮ್ಯಾನ್ ಕೇಳ್ತಾ ಇಲ್ಲ ಅವರು, ಪೋಸ್ಟ್ ಈಗ- ಆಫೀಸ್ ಕ್ವಶನ್ ಮಾಡ್ತಾವ್ರ ಈಗ ಅವರು. ಯಾರು ಕೇಳಿಸ್ಕೊಳ್ಳಿ. ಮಾಡ್ತಾರೆ ಯಾರು? ಮತ್ತೆ? ಈಗ- ಯಾರು ಮಾಡ್ತಾರೆ ಯಾರು? ಈಗ ಕೇಳಿಸ್ಕೊಳ್ಳಿ, ಆ ಮೆಷಿನ್ ರೀಡಬಲ್ ಫಾರ್ಮ್ ಇದೆ ಗೊತ್ತಾ? Okay. 2019 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ ಆಯ್ತಲ್ಲ, ನಿಮ್ಗೆ ಪ್ರೈವಸಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆ ರೀತಿಯಾಗಿ ಡೇಟಾನ ಶೇರ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಾಮನ್ ಸೆನ್ಸ್ ಇಲ್ದಿರುವಂತ ಕಾಂಗ್ರೆಸ್ ನಾಯಕರು Correct. ವಕ್ತಾರರು Correct. ಸೇರ್ಕೊಂಡು ರಾಹುಲ್ ಗಾಂಧಿನಿ ಸೇರ್ಕೊಂಡು ಆದಿ ಮೇಲೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ Fine, ಅಷ್ಟೇ. fine. ಈಗ ಈ senseless ಒಂದು ನಿಮಿಷ ಇದೆ ಗೊತ್ತಾ? ಮೋಹನ್, ಸುಳ್ಳು ಮೋಹನ್, ಬಿಡ್ತಾರೆ debate- ರಾಹುಲ್ ಗಾಂಧಿ. debate continue ಒಂದು ನಿಮಿಷ ಇರಿ. ಆಗ್ಬೇಕು. 90 ಮೋಹನ್, ಎಲೆಕ್ಷನ್ಗಳನ್ನ ಸತತವಾಗಿ ಸೋತು ಆಯ್ತು, ಬಿಡಿ, ಅದು ಎಲೆಕ್ಷನ್ ಬೇರೆ ವಿಚಾರ ಬಿಡಿ. ಯೋಗ್ಯತೆ ಇಲ್ದಿರ ಇವತ್ತು ಆ ಸುಳ್ಳು ಬುರ್ಕ Fine. ಚುನಾವಣಾ ಆಯೋಗದ ಮೇಲೆ Fine, fine. ಕಾಕೋದು. ಈಗ ತಾಕತ್ತು ರಘು, ಇದೆ ರಘು, ಅನ್ಸುತ್ತೆ. ರಘು, ಹೌದು, ರಘು, ರಘು, ಒಳ್ಳೆ ರಘು, ವಿಚಾರಗಳನ್ನ ರಘು, ಚರ್ಚೆ ಮಾಡಿ ಎಲೆಕ್ಷನ್ ಗೆಲ್ಲಿ. ಯಾಕೆ ಸುಳ್ಳು ಬುರ್ಕ ಹಾಕ್ಬಿಟ್ಟು ಸುಳ್ಳು ಹೇಳ್ಕೊಂಡು ಕೂತ್ಕೋಬೇಕು? ಒಂದು ನಿಮಿಷ ರಘು, ನನ್ನ ಪಾಯಿಂಟ್ ಏನಿದೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಕನ್ಸರ್ನ್ ಗೌರವಿಸ್ತಾನೆ. Yes. ಮನೆ ಇಲ್ದಿರೋರ್ಗೆ ನೀವು ರಘು ಕೇಳಿಸ್ಕೊಳ್ರಿ ಫಸ್ಟ್ ರೀ. ಮನೆ ಇಲ್ದಿರೋರೆಲ್ಲ ಹುಡುಕಿ ಪಾಪ ತುಂಬಾ ಕರುಣೆಯಿಂದ ಕಾಳಜಿಯಿಂದ ಅವ್ರಿಗೆ ಒಂದು ವೋಟರ್ ಐಡಿನ ಎಲೆಕ್ಷನ್ ಕಮಿಷನ್ ದಯಪಾಲಿಸಿದೆ. ಸರಿ. ಒಬ್ಬ ನಿವೃತ್ತ ಯೋಧ ರಾಜಮೋಹನ್ ಸಿಂಗ್ 70 ವರ್ಷ, ಇವ್ರೇನ್ ತಪ್ಪು ಮಾಡಿದ್ರು? ಯಾಕೆ ಡಿಲೀಟ್ ಮಾಡಿದ್ರು? ಒಂದು Yes. ಉಮಾವತಿ ದೇವಿ ಇವ್ರನ್ನ ಡಿಲೀಟ್ ಮಾಡಿದ್ರಪ್ಪ. ಮನೆ ಇಲ್ದಿರೋರ್ನೇ ಹುಡುಕ್ಬೇಕಾದ್ರೆ ಝೀರೋ ಮನೆನ ಕೊಟ್ಟು ಅವ್ರನ್ನ ವೋಟರ್ ಲಿಸ್ಟ್ ಅಲ್ಲ, ಮನೆ ಸೇರಿಸಬೇಕಾದ್ರೆ ಸೇರಿಸಬೇಕಾದ್ರೆ ಇಂಥವ್ರನ್ನ ಡಿಲೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದು ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2 ನಂದು ಇಲ್ಲಿ ಏನು ಬರ್ತಾ ಇದೆ ಅಂದ್ರೆ ಏನೇ ಕೇಳೋದು ಏನೋ ಪ್ರೈವಸಿ ಅದನ್ನೇ ಉತ್ತರ ಕೊಡೋದು. ಅಲ್ಲ, ಸುಪ್ರೀಂ ಕೋರ್ಟ್ ಇರೋದಪ್ಪ, ನಾನಲ್ಲ. ಒಂದು ನಿಮಿಷ ಇರ್ರಿ. ನಿಮ್ಮ ನ್ಯಾಯಾಲಯಕ್ಕೆ respect ಕೊಡಕ್ಕಾಗಲ್ಲ, ನೀವು ನಾವೇನು ಮಾಡಕ್ಕಾಗಲ್ಲ. ಮಾಡಿದ್ರೆ ನಾನು ಇದೇ ಮಾಡ್ತೀನಿ ಆಯ್ತಾ. ಕ್ವಶನ್ ಏನು ಅಂತ ಹೇಳಿದ್ರೆ ಅವ್ರೇನು ಕೇಳಿದ್ರು ನೋಡಪ್ಪ, ಶಕುನ್ ದೇವಿ ಏನೋ ಮಹಿಳೆ ರೀ, ನಾನು ಒಂದೇ ಕಡೆ ಓಟ್ ಹಾಕಿದ್ದು ಅಂತ ಶಕುನ್ ದೇವಿ ಹೇಳಿದ್ರು. ಶಕುನ್ ದೇವಿ ಅವರ ಓಟು 2 ಕಡೆ ಚಲಾವಣೆ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು, ತೋರಿಸಿದ್ರು. ಇವ್ರು 2 ಕಡೆ ಓಟ್ ಹಾಕ್ಬಿಟ್ಟಿದ್ದಾರೆ. ಕೇಳಿಸ್ಕೊಳ್ರಿ, 2 ಕಡೆ ಓಟ್ ಹಾಕಿದ್ರೆ ಅಂತ ಹೇಳ್ಬಿಟ್ರು ಅವರು. ಇಲ್ಲ ನಾನು ಓಟ್ ಹಾಕಿದ್ದು ಒಂದೇ ಕಡೆ ಅಂತ ಹೇಳಿದ್ರು. ಇನ್ನೊಂದು ಬೂತಲ್ಲೂ ಇನ್ನೊಂದು ಕಡೆಯೂ ಈ ಶಕುನ್ ದೇವಿ ಹೆಸರಲ್ಲಿ ಓಟ್ ಚಲಾವಣೆ ಆಗಿದೆ ಅಂದ್ರೆ ಶಕುನ್ ದೇವಿನೇ ಬಂದು ಹಾಕಿದ್ರ ಇಲ್ಲ ಶಕುನ್ ದೇವಿ ಹೆಸರಲ್ಲಿ ಬಂದು ಯಾರು ಓಟ್ ಮಾಡಿದ್ರ? ನನಗಿದು ಕ್ಲಾರಿಟಿ ಕೊಡಬೇಕಾದಾಗ ಬೂತ್ನ CCTV ಫುಟೇಜ್ ನಮಗೆ ಕೊಡಿ ಅಂದ್ರು. ಈ ದೇಶದ ನಾನು ನಂಬಿರುವಂತೆ ಒಂದು ಬೂತ್ನ CCTV ಅಂತ ಹೇಳಿದ್ರೆ ಯಾರದ್ದೋ ಖಾಸಗಿತನಕ್ಕೆ ಭಂಗ ಬರ್ತಿದೆ ಅಂತ ಹೇಳಿದ್ರೆ ಬೂತಲ್ಲಿ ಆಗಬಾರ್ದಾಗ್ತಾ ಇರಬೇಕು. ಖಾಸಗಿತನ ಆದರೆ ತೀರಾ ಅಸಂವಿಧಾನಿಕ ಚಟುವಟಿಕೆಗಳು ಬೂತ್ನ ಒಳಗಡೆ ನಡೀತಿರಬೇಕು, ಅನೈತಿಕವಾಗಿರೋದು ನಡೀತಿರಬೇಕು. ಆಗ ಮಾತ್ರ ಅದು ವ್ಯಕ್ತಿಯೊಬ್ಬನ ಖಾಸಗಿತನಕ್ಕೆ ಪ್ರೈವಸಿಗೆ ಧಕ್ಕೆ ಬರ್ತದೆ ನಾನು ಭಾವಿಸಿದ್ದೀನಿ ಪರ್ಸನಲಿ. ಸಬ್ಜೆಕ್ಟ್ ಟು ಬಿ ಕರೆಕ್ಟೆಡ್, ಕರೆಕ್ಟ್ ಮಾಡಿ ಅಂತ ಅಕಸ್ಮಾತ್ ಕರೆಕ್ಟ್ ಮಾಡಿ. ಇಲ್ಲದೆ ಇದ್ರೆ ಬೂತಲ್ಲಿ ಒಂದು ಕ್ಯೂನಲ್ಲಿ ಬರ್ತಾರೆ, ವೋಟರ್ ID ತೋರಿಸ್ತಾರೆ, ಬೆಳಗೊಂದು ಗುರುತು ಹಾಕ್ತಾರೆ, 3 ಜನ ಪಾರ್ಟಿ ಯಾರ್ಯಾರು ಕಂಟೆಸ್ಟ್ ಮಾಡಿರ್ತಾರೆ ಅವ್ರ ಏಜೆಂಟ್ಗಳು ಕೂತಿರ್ತಾರೆ, ಹೆಸರು ಹೇಳ್ತಾರೆ, ಮಾರ್ಕ್ ಮಾಡ್ಕೊಳ್ತಾರೆ. ಅದಕ್ಕೆ ತಕರಾರು ಯಾಕಿಲ್ಲಿ? ಅದನ್ನು ಕೊಡಲ್ಲ ಪ್ರೈವಸಿ. ತಾಯಂದಿರ, ಮಹಿಳೆಯರ, ಸಹೋದರಿಯರ ಖಾಸಗಿತನದ ಅಂತ ಏನು ಅಂತ ಖಾಸಗಿತನ ಅಲ್ಲಿ ಏನಿದೆ? ಆಗಬಾರ್ದು ನಡೀತಿದ್ಯಾ ಅಲ್ಲಿ? ಅದನ್ನ ಎಲೆಕ್ಷನ್ ಕಮಿಷನ್ ಹೇಳ್ಬೇಕು. ಯಾಕೆಂದ್ರೆ ಅಲ್ಲಿ ಓಟ್ ಹಾಕಕ್ ಬರ್ತಾರೋ ಸಂಸಾರ ಮಾಡಕ್ ಬರ್ತಾರೋ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ಬೇಕು. ಸಂಸಾರ ಏನಾದ್ರು ಮಾಡಂಗಿದ್ರೆ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ಲಿ. ಇಲ್ಲಿ ಜನಗಳು ಬರ್ತಾ ಇರೋದು ಓಟ್ ಹಾಕೋದಿಕ್ಕೆ. ನಮ್ಮ ಮಿತ್ರರು ಹೇಳ್ತಾ ಇದ್ರು ಅದು ಆ ಅನುಮಾನ. ನನ್ನ ಹೆಸರಿನ ಒಂದು ಓಟು ಯಾರೋ ಹಾಕಿದ್ರೆ ಶಕುನ್ ದೇವಿಗೂ ಆನ್ಸರ್ ಆಗ್ಬೇಕದು. ನನ್ನ ಹೆಸರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ನನ್ನ ಮತ ವೇಸ್ಟ್ ಆಗಿದೆ ಅಲ್ಲಿ, ಅದು ಅವ್ರಿಗೂ ಬರ್ಬೇಕಲ್ವಾ? ತಪ್ಪೇನಿದೆ ಅದರಲ್ಲಿ? ಅದನ್ನೇ ನಾನು ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಕೇಳ್ತಾ ಇದ್ದಾರೆ, ನೀವು 2 ಡೇಟಾ ನಮಗೆ ಕೊಡಿ. ಒಂದು ಎಲೆಕ್ಷನ್ ಆಗಿದ್ದಂತ ವಿಡಿಯೋ ರೆಕಾರ್ಡ್ ಫುಟೇಜ್ ಏನಿದೆ ಆ ಫುಟೇಜ್ ಅನ್ನ ಕೊಡಿ, ನಾವು ಚೆಕ್ ಮಾಡ್ತೀವಿ, ನಿಮ್ಗೆ ಎವಿಡೆನ್ಸ್ ಕೊಡ್ತೀವಿ ಅಂತ ಹೇಳಿ. ಇನ್ನೊಂದು 2ನೇದು, ಯಾಕೆ ಬೆಂಗಳೂರು ನಾರ್ತ್ ಸೆಂಟ್ರಲ್ ಅಲ್ಲಿ ನಾವು ಮಹದೇವಪುರಕ್ಕೆ 6 ತಿಂಗಳು ತಗೊಳ್ತು ಆ ಡೇಟಾವನ್ನ. ಇವ್ರು ಏನ್ ಹೇಳ್ತಾರೆ, ಮಾತಾಡ್ತಿದ್ರೆ ಕಾನ್ಫಿಡೆನ್ಷಿಯಲ್ ಅಂತಾರೆ. ವೋಟರ್ ಡೇಟಾ ಆಲ್ರೆಡಿ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ. ನೀವು ಡಿಜಿಟಲ್ ಮೆಷಿನ್ ರೀಡಬಲ್ ಬಂದ್ಬಿಟ್ರೆ ಕಾನ್ಫಿಡೆನ್ಷಿಯಲ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2019 ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ನಿನಗೆ ವಿಷಯ ಗೊತ್ತಿಲ್ಲ ಏನೋ ಮಾತಾಡೋದಲ್ಲ.
wait. ತಲೆ ಬುಡ ಇಲ್ದಿರ Please wait. ಹಂಗಾರೆ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ಮಾತಾಡ್ತೀರಾ Please ನೀವು? wait. ಒಪ್ಕೊಂಬಿಡಿ. Please wait. You tell that ನಿಮ್ಗೆ ಸುಪ್ರೀಂ ಕೋರ್ಟ್ ಮೇಲೆ Please ನಂಬಿಕೆ ಇಲ್ಲ wait. ಅಂತ ಹೇಳ್ಬಿಟ್ಟು Please wait. ನೀವು ಒಪ್ಕೊಳ್ರಿ. Please ಸುಪ್ರೀಂ wait. ಕೋರ್ಟ್ ಮೇಲೆ ನಂಬಿಕೆ ಇಲ್ಲ. No, Please I can't wait. wait. Please wait. Keep on lying. ಸುಳ್ಳು Yes. ಹೇಳ್ಕೊಂಡು ಕೂತ್ಕೊಂಡ್ರೆ Wait. ನಿಮ್ ನಾಯಕಂತ್ರ ಒಂದ್ ಇಲ್ಲೂ ನಿಮಿಷ. ಕೂತ್ಕೊಂಡು Wait. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2019 ಬಗ್ಗೆ ಮಾತಾಡಪ್ಪ. Wait, ಸುಪ್ರೀಂ please ಕೋರ್ಟ್ wait. ಅಷ್ಟೇನೆ. ಒಂದ್ ನಿಮಿಷ ನಾನು ಒಂದ್ ನಿಮಿಷ ನಿಮ್ಮ ಮಾತು ಕೇಳಕ್ಕೆಲ್ಲ ಬಂದಿರೋದು ನಿನ್ನ- ನನ್ನ- ಅಲ್ಲ, ಒಂದ್ ನಿಮಿಷ, ನಾನು ಅಷ್ಟೇ. ಒಂದ್ ನಿಮಿಷ ನಿನ್ನ ಮಾತು ಕೇಳಕ್ಕೂ ಬಂದಿಲ್ಲಪ್ಪ ಇಲ್ಲಿ. ನನ್ನ ಮಾತು ಕೇಳ್ಬೇಡಿ ನಿಮ್ ಸಮಯ ಬಂದಾಗ ನೀವು ಮಾತಾಡಿ ಪ್ಲೀಸ್ ವೇಟ್ ಮಾಡಿ ಬಿಜೆಪಿ ಅವರು ಯಾಕೆ ಇದನ್ನ ಇದ್ ಮಾಡ್ತೀರಾ ಅಲ್ಲಿ ಇದು ನಾವು ಕೇಳ್ತಾ ಯಾಕೆ ಇರೋದು ಇದು ಮಾಡ್ತೀರಾ ಅಂದ್ರೆ ಪ್ಲೀಸ್ ವೇಟ್ ನೀವೇ ತಾನೇ ಅಲ್ಲಿ first ಎಲೆಕ್ಷನ್ election commission debate BJP ಇದಾಗಲ್ಲ. ಲಿಂಕ್ ಆಗ್ಬಿಟ್ಟಿದ್ದಾರೆ ಅಂತ. ಡಿಬೇಟ್ ಡಿಸ್ಟರ್ಬ್ ಯಾಕೆ ಮಾಡ್ತೀರಾ ಸಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರೋದು ಇದೇನು ಆಲ್ರೆಡಿ ನೀವು ಸ್ಕ್ಯಾನ್ ಕಾಪಿ ಕೊಡ್ತಾ ಇದ್ದೀರಾ ಅದನ್ನ ನೀವು ಡಿಜಿಟಲ್ ಕಂಟೆಂಟ್ ಕೊಡಿ ಅಂತ ಕೇಳಿದ್ದೇವೆ ಹೊರತು ಯಾವುದೋ ಒಂದು ಖಾಸಗಿ ಫೋಟೋ ಕೊಡಿ ಅಂತ ಕೇಳಿಲ್ಲ ನಾವು ನೀವು ಆಲ್ರೆಡಿ ಸ್ಕ್ಯಾನ್ ಕಾಪಿ ಕೊಟ್ಟಿದ್ದೀರಾ ಆಲ್ರೆಡಿ ಸ್ಕ್ಯಾನ್ ಕಾಪಿ ಕೊಟ್ಟಿರೋದ್ರಲ್ಲಿ ಮಿಷಿನ್ ಅಂದ್ರೆ ಕಾಪಿ ಅಂದ್ರೆ ನೀವು PDF ಅಲ್ಲಿ ಕೊಡಿ ಅಂತ ಕೇಳಿದ್ರೆ Okay. ಅದ್ರಲ್ಲಿ PDF ಅಲ್ಲಿ ಖಾಸಗಿ already ಬರ್ತದೆ ನೋಡಿ, ಆ ವಿಷಯನೂ ಒಂದ್ ಗೊತ್ತಿಲ್ಲ ನಿಮಿಷ, ನಿಮ್ಗೆ. ಒಂದ್ ನಿಮಿಷ ಅಖಾಡ ಬಿಗ್ ಫ್ಯಾಕ್ಟ್ ವಿಷಯ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸುಭಾಷ್ ಶುಗರ್ ಸರ್ ಒಂದೊಂದು ಕ್ವಶನ್ ಇದೆ ಸರ್ ಇಲ್ಲಿ. ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡಲಿ ಅಥವಾ ಅನುರಾಗ್ ಠಾಕೂರ್ ಆದರೂ ಒಂದು ಆರೋಪವನ್ನು ಮಾಡಲಿ, ಯಾರು ಪೊಲಿಟಿಕಲ್ ಮೈಲೇಜನ್ನು ಬಿಟ್ಟುಬಿಟ್ಟು ನಾನು ಸಂತನ ಥರ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಂಬೋದು ಕಷ್ಟ. ಭಾಗ ಒಂದು. ಹಾಗಂದ ಮಾತ್ರಕ್ಕೆ ಕ್ವಶ್ಚನ್ನ ಜೆನ್ಯೂನಿಟಿಗೆ ಆನ್ಸರ್ ಮಾಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ನ ಕರ್ತವ್ಯ. ಅನುರಾಗ್ ಠಾಕೂರ್ ಅಲ್ಲಿ ಒಂದು ಸಭೆ ಮಾಡಿ ಹೇಳಲಿ, ಪ್ರೆಸ್ ಮೀಟ್ ಮಾಡಿ ಹೇಳಲಿ, ಆ ಪ್ರಶ್ನೆಗಳಿಗೆ ಯಾವುದೋ ಪೋಸ್ಟ್ ಮಾಸ್ಟರ್ ಆನ್ಸರ್ ಮಾಡೋಕ್ಕಾಗಲ್ಲ. ಯಾವುದೋ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆನ್ಸರ್ ಮಾಡೋ ಕ್ವಶನ್ಸ್ ಅನುರಾಗ್ ಠಾಕೂರು ಕೇಳಿಲ್ಲ, ರಾಹುಲ್ ಗಾಂಧಿನೂ ಕೇಳ್ತಿಲ್ಲ. ಅದನ್ನು ಆನ್ಸರ್ ಮಾಡಬೇಕಾಗಿರೋದೇ ಈಸಿ ಅಂತ ಆದಮೇಲೆ ಎಲ್ಲೋ ಪಾಪ 0 ಮನೆ ಇತ್ತು, ಯಾವುದೋ ಫ್ಲೈಓವರ್ ಕೆಳಗಡೆ ಪಾಪ ಮಲಗಿದ್ರು, ಪಾಪ ಯಾವುದೋ ಬೀದಿ ದೀಪದ ಕೆಳಗಡೆ ಹಿಂದೆ ಮಲಗಿದ್ರು, ಅಂಥವ್ರನ್ನ ಹುಡುಕಿ ಕೊಟ್ಟಿದ್ದೀವಿ ಅಂತ ಹೇಳಬೇಕಾದ್ರೆ 65 ಲಕ್ಷ ಡಿಲಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬದುಕಿದ್ದೀನಿ, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಬಿಹಾರದಲ್ಲೇ ಜೀವನ ಮಾಡಿದ್ದೀನಿ, ನಾನೊಬ್ಬ ಯೋಧನಾಗಿದ್ದೀನಿ, ಕೂಲಿ ಕಾರ್ಮಿಕ, ನರೇಗಾದಲ್ಲಿ ಮನ್ರೇಗಾದ ಕೆಲಸ ಮಾಡಿದ್ದೀನಿ ಅಂದಾಗ ಅವ್ರನ್ನ ಡಿಲೀಟ್ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿದ್ರು ಒಬ್ಬನೇ ಒಬ್ಬ ವೋಟರ್ ಆದರೂ ಕೂಡ ಎಲೆಕ್ಷನ್ ಕಮಿಷನ್ದೇ ತಪ್ಪಾಗಲ್ವಾ ಸರ್ ಅದು? 100% ಈಗ ಈ ವಿಚಾರದೊಳಗಡೆ ಯಾವಾಗಿಂದ ಈ ಇಶ್ಯೂ ಹೊರಗಡೆ ಬಂದಿದೆಯೋ, ಚರ್ಚೆ ಆಗ್ತಾ ಇದೆಯೋ, ಅವಾಗ್ಲಿಂದ ಕಾಂಗ್ರೆಸ್ನವರು ಕೆಲವು ಉದಾಹರಣೆಗಳನ್ನ ಸಮೇತವಾಗಿ ಅವ್ರು ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಕೂಡ ಕೆಲವು ಉದಾಹರಣೆಗಳನ್ನ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ತಪ್ಪು, ಇವ್ರು ಹೇಳಿದ ತಪ್ಪು ಅಂತೇಳಿ. ಬಾಟಮ್ ಲೈನ್ ಏನು ಅಂತಂದ್ರೆ ಇಲೆಕ್ಷನ್ ಪ್ರಾಸೆಸ್ ಒಳಗಡೆ ಫ್ಲಾಸ್ ಇದಾವೆ, ಲೋಪಗಳು ಇದಾವೆ ಅನ್ನೋದು ಬಾಟಮ್ ಲೈನ್. ಲೋಪಗಳು ಇದಾವೆ ಅಂತ ಆದಮೇಲೆ ಅದಕ್ಕೆ ಉತ್ತರ ಕೊಡಬೇಕಾದದ್ದು ಚುನಾವಣಾ ಆಯೋಗದ ಕರ್ತವ್ಯ. ಚುನಾವಣಾ ಆಯೋಗ ಬಿಯಾಂಡ್ ಎನಿ ಡೌಟ್ ಅದರ ನಡವಳಿಕೆ ಇರಬೇಕು, ಆದ್ರೆ ಆ ರೀತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಈಗ ರಘು ಅವರು ಕೆಲವು ವಿಚಾರಗಳನ್ನು ಹೇಳಿದ್ರು, ಮೋಹನ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ರು, ಡೆಲ್ಲಿ ಒಳಗಡೆ ಅವ್ರು ಮುಂದೆ ಬಂದ್ರು, ಅವರು ನಾವು ಇದೀವಿ, ನಾವು ಫೇಕ್ ಅಲ್ಲ, ನಾವು ರಿಯಲ್ ಅಂತ ಅವ್ರು ಹೇಳಿದ್ರು. ಹೌದು, ಆ ತರದ ಉದಾಹರಣೆಗಳು 3 ಮಂದಿದಲ್ಲ 100 ಮಂದಿದು ಕೂಡ ಕೊಡ್ಬೋದು ಮೋಹನ್ ಅವರು. ಈಗ ರಘು ಅವ್ರು ಏನು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ, ಇವರು ಅಂತ 100 ಉದಾಹರಣೆಗಳನ್ನು ಕೊಡ್ಬೋದು. ಆದ್ರೆ ಬಾಟಮ್ ಲೈನ್ ಏನಪ್ಪಾ ಅಂದ್ರೆ ಇಲೆಕ್ಷನ್ ಕಮಿಷನ್ ತನ್ನ ಕರ್ತವ್ಯದೊಳಗಡೆ ಲೋಪ ಮಾಡಿದೆ ಅಂತ. ಸರ್ ಒಂದು ಫೈನಲ್ ಕ್ವಶನ್ ಇದೆ ಸರ್ ಸುಭಾಷ್ ಸರ್, ಒಂದೊಂದು ಫೈನಲ್ ಕ್ವಶನ್ ನಿಮಗೆ ಒಂದು ಫೈನಲ್ ಕ್ವಶನ್ ಇದೆ ಸರ್. ಒಂದೇ ಒಂದು ಸೆಕೆಂಡ್. ವಿಶೇಷವಾಗಿ ಈ ಮಷಿನ್ ರೀಡೇಬಲ್ ವೋಟರ್ ಲಿಸ್ಟ್ ಮತ್ತು CCTV ಫುಟೇಜ್ ವಿಚಾರಗಳಲ್ಲಿ ಇಲೆಕ್ಷನ್ ಕಮಿಷನ್ ಕೊಟ್ಟಂತ ಉತ್ತರ ಕನ್ವಿನ್ಸಿಂಗ್ ಅಲ್ಲ ಮತ್ತು ಲಾಫೇಬಲ್ ಆಗಿತ್ತು. ಓಕೆ, ಇನ್ನೊಂದು ಸರ್ ನಂದೊಂದು ಪ್ರಶ್ನೆ ಇದೆ ಸರ್. ಈಗ ಈ ಡೇಟಾ ಅನ್ನೋ ಒಂದು ವಿಚಾರ ಬಂದಾಗ ಸರ್, ಯಾರೇ ಆಗಲಿ ಚುನಾವಣಾ ಆಯೋಗ ಏನೋ ಒಂದು ಮತದಾನದ ಪ್ರಕ್ರಿಯೆ ವಿಡಿಯೋ ಇಟ್ಕೊಳ್ಳುತ್ತೋ, ಡೇಟಾ ಇಟ್ಕೊಳ್ಳುತ್ತೋ, ಮತದಾರ ಪಟ್ಟಿನ ಇಟ್ಕೊಳ್ಳುತ್ತೋ, ಅದು ನೋಡ್ಕೊಂಡು ಖುಷಿ ಪಡೋಕ್ಕಲ್ಲ ಆ ಡೇಟಾ ಇರೋದು. ಖುಷಿ ಪಡೋಕ್ಕೆ ಆ ಡೇಟಾನ ಯಾರೂ ಮಾಡಿಲ್ಲ. ಒಬ್ಬ ವ್ಯಕ್ತಿ, ದೇಶದ ಒಬ್ಬ ಮತದಾರ, ಒಬ್ಬ ಪ್ರಜೆ, ನನಗೊಂದು ಅನುಮಾನ ಇದೆ ಅಂತ ಹೇಳಿದ್ರೆ ನಿರ್ವಿವಾದವಾಗಿ, ನಿಷ್ಕಲ್ಮಶವಾಗಿ, ನಿಷ್ಪಕ್ಷಪಾತವಾಗಿ ಸ್ಫಟಿಕದ ರೂಪದಲ್ಲಿ ಎದ್ದು ಬಂದು ರಾಹುಲ್ ಇದೇ ಶಕುಂದೇವಿ ಬಗ್ಗೆ ಅಲ್ವೇನಪ್ಪ ರೈಸ್ ಮಾಡಿದ್ದು, ಇಲ್ಲಿ 2 ಕಡೆ ಓಟ್ ಆಗಿದೆ ಅಂತ ಹೇಳ್ತಾ ಇದೆಯಲ್ವೇನಪ್ಪ, ಬಾ ನಾನು ತೋರಿಸ್ತೀನಿ ಡೇಟಾ ಅಂತ ಹೇಳಿ ವೆಬ್ಸೈಟಲ್ಲೇ ಆ ಡೇಟಾ ಬಿಡುಗಡೆ ಮಾಡ್ಬೇಕು ಸರ್. ವೆಬ್ಸೈಟಲ್ಲೇ ವಿತ್ CCTV ಫುಟೇಜು. ಇಂಥ ಬೂತ್ ಬಗ್ಗೆ ನೀನು ಆರೋಪ ಮಾಡಿದ್ಯಾ ಅಲ್ವಾ, ಬಾ ಈ ಬೂತ್ ನಾನು ತೋರಿಸ್ತೀನಿ. ಅನುರಾಗ್ ಠಾಕೂರ್ ನೀವು ಹೇಳಿದ್ರಿ 20,000 ವೋಟರ್ಸ್ ಅಂತ ಹೇಳಿ, ಬನ್ನಿ ತೋರಿಸ್ರಿ ಅದು ಯಾವ ವೋಟರ್ಸ್ ಅಂತ ಹೇಳಿ ವಿಡಿಯೋ ಬಿಡುಗಡೆ ಮಾಡಿಬಿಡ್ಲಿ. ನಡಿಬಾರ್ದೇ ನಡೆದಿಲ್ಲ ಅಲ್ವಾ ವೋಟರ್ ಬೂತ್ ಒಳಗಡೆ? ಅದು ನಾನು ವೋಟರ್ ಬೂತ್ ಅಂತ ನಾನು ಭಾವಿಸಿದ್ದೀನಿ ಸರ್. ಅದೇ ರಮಾಕಾಂತ್, ಅದೇ ಕಾರಣಕ್ಕೆ ನಾನು ಅದು ಲಾಫೇಬಲ್ ಅಂತ ಹೇಳಿದೆ. ಅವ್ರು ಕೊಟ್ಟಂತ ಉತ್ತರ ಇಡೀ ಜಗತ್ತು, ದೇಶ ನಗ್ತಾ ಇದೆ. ಇಲೆಕ್ಷನ್ ಕಮಿಷನ್ ಉತ್ತರವನ್ನ ಕೇಳಿ ಅದು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಅವರು ಪ್ರೈವಸಿ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಪ್ರೈವಸಿಗೆ ಬ್ರೀಚ್ ಆಗತ್ತೆ, ಪ್ರೈವಸಿಗೆ ಭಂಗ ಆಗತ್ತೆ ಅಂತ. ಮತ್ತು ಪ್ರೈವಸಿಗೆ ಭಂಗ ಆಗೋಂಗಿದ್ರೆ ನೀವು ಅಲ್ಲಿ ವೋಟ್ ಹಾಕ್ಲಿಕ್ಕೆ ಬರುವಂತ ಮಹಿಳೆಯರ ಅನುಮತಿಯನ್ನ ಪಡೆದು CCTV ಹಾಕಿದ್ರ? ಓಕೆ, ಹಾಕ್ಬೇಕಾಗಿತ್ತಲ್ಲ. ವಿದೌಟ್ ದೇರ್ ಪರ್ಮಿಷನ್. ಸರ್ ಅದು ಕೇಳಿದ್ರೆ ಭದ್ರತೆ ಅಂತಾರೆ, ಅದನ್ನ ಕೇಳಿದ್ರೆ ಭದ್ರತೆ ಅಂತಾರೆ, ಇಲ್ಲಿ ಕೇಳಿದ್ರೆ ಪ್ರೈವಸಿ ಅಂತಾರೆ.
ಯಾಕೆ CCTV ಹಾಕಿದ್ರಿ ವಿದೌಟ್ ದೇರ್ ಕನ್ಸೆಂಟ್? ಹಾ. ಅದು ಮೊದಲನೇ ಪ್ರಶ್ನೆ. ಎರಡನೇದು, ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಕೂಡ ಪ್ರತಿ ದಿವಸ ಎಲೆಕ್ಷನ್ ನಡಿಬೇಕಾದ್ರೆ ಬೆಳಗ್ಗಿಂದ ಸಂಜೆವರೆಗೂ ಮತದಾನದೊಳಗಡೆ ಜನ ಕ್ಯೂ ಅಲ್ಲಿ ನಿಂತು ಓಟ್ ಹಾಕೋದನ್ನ ತೋರಿಸ್ತಾರಲ್ಲ, ಅದು ಪ್ರೈವಸಿ ಬ್ರೀಚ್ ಅಲ್ವಾ? ಬ್ಯಾನ್ ಮಾಡಿ ಹಾಗಾದ್ರೆ ಅವ್ರನ್ನ ಬ್ಯಾನ್ ಮಾಡಿ. ಎಲೆಕ್ಷನ್ ಕಮಿಷನ್ ಅವ್ರ ಕಡೆಯಿಂದ ಈ ಎಲ್ಲ ವೋಟರ್ ಕ್ಯೂ ಒಳಗಡೆ ಇರೋದು ಯಾರನ್ನೂ ತೋರಿಸಬಾರ್ದು. ಯಾಕಂದ್ರೆ ನಮ್ಮ ಸಹೋದರಿಯರ, ನಮ್ಮ ತಾಯಂದಿರ ಪ್ರೈವಸಿ ಬ್ರೀಚ್ ಆಗ್ತಾ ಇದೆ ಅಂತ ಅದನ್ನ ಬ್ಯಾನ್ ಮಾಡ್ಬೇಕು. ಇದು ಬಹಳ ನಗೆಪಾಟ್ಲಿಗೀಡಾಗುವಂತ ಉತ್ತರವನ್ನ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇದೆ. ಅದಕ್ಕೆ ಒಂದೇ ಒಂದು ಪ್ರಶ್ನೆ, ನನ್ನ ಎಲೆಕ್ಷನ್ ಕಮಿಷನ್ ಉತ್ತರ ದಯವಿಟ್ಟು ಇಬ್ರು ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ನೀವು ಲಾಫಬಲ್ ಅಂತ ಹೇಳಿದ್ರಲ್ಲ ಸರ್, ಆಗ್ಲಿಂದ ನಿಮ್ಗೆ 2 ಪ್ರಶ್ನೆ ಇಟ್ಟೆ, ನಿಮ್ಗೆ ಅದು ಲಾಫಬಲ್ ಅಂತ ಅನಿಸ್ಲೇ ಇಲ್ಲ. ಏನೂ ಮಾಡಕ್ಕಲ್ಲ, ನಿಮ್ ಸ್ಟ್ಯಾಂಡ್ ಅದೇ ಅಂತ ಅನ್ಕೋತೀನಿ. ನಿಮ್ಗೆ ಸಂಜಯ್ ಕುಮಾರ್ ಕೊಟ್ಟಂತ ಒಂದು ಫೇಕ್ ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದನ್ನ ನೀವು ಪ್ರಶ್ನೆ ಅಂತ ಹೇಳಿ ಆತ ಇವತ್ತು ಡಿಲೀಟ್ ಮಾಡಿರೋದನ್ನ ನಿಮ್ಗೆ ಲಾಫಬಲ್ ಅಂತ ಅನಿಸ್ಲೇ ಇಲ್ಲ. ಲಾಫಬಲ್ ಅಂತ ಅನಿಸ್ಲೇ ಇಲ್ಲ. ರಾಹುಲ್ ಗಾಂಧಿ ಝೀರೋ ಅಡ್ರೆಸ್ ಅಂತ ಹೇಳಿದ್ರೆ ನಿಮ್ಗೆ ಲಾಫಬಲ್ ಅನಿಸ್ಲೇ ಇಲ್ಲ. ಮೀಡಿಯಾ ಪತ್ರಕರ್ತರು ಅಂತ ಹಾಕೊಂಡು ಯಾಕೆ ಸರ್ ಈ ತರ ಉದ್ದೇಶ ಮಾತಾಡ್ತೀರಾ? ಅಲ್ಲಿ ವಿಚಾರಣೆ ಏನೋ ಇತ್ತು ರೀ, ನೀವೇನೋ ಮಾತಾಡ್ತಾ ಇದ್ದೀರಿ. ಸಂಜೀವ್ ಕುಮಾರ್ ವಿಚಾರದಲ್ಲಿ ಅವ್ರು ಕೇಳಿದಂತ ಪ್ರಶ್ನೆಗೆ ಸ್ಟಾರ್ಟಿಂಗ್ ಹೇಳಿದ್ರಲ್ರಿ ಮೋಹನ್, ಮಾದೇವಪುರ ಅಂದ್ರೆ ಮಹಾರಾಷ್ಟ್ರ ಅಂತಿರಲ್ರಿ. ಎಲೆಕ್ಷನ್ ಕಮಿಷನ್ ಕೊಡ್ಲಿ ಬಿಡಿ ಅದನ್ನ. ಆಯ್ತು, ಕೇಳಿಸ್ಕೊಳ್ಳಿ ರಘು ಅವರೇ, ನೀವೇನ್ ಮಾಡ್ರಿ ಬಿಜೆಪಿ ರ್ಯಾಕಿಂಗ್ ಮಾತಾಡ್ತೀರಿ. ಮಾದೇವಪುರದಲ್ಲಿ ಇವತ್ತು MLA ಯಾರು, ಬೆಂಗಳೂರು ಸೆಂಟ್ರಲ್ MLA ಯಾರು, ನೀವು ಅಲ್ಲಿ ಗೆದ್ದಿರೋರ್ ಮೇಲೆ ಆರೋಪ ಮಾಡಿರೋದ್ರಿಂದ ಅದು ಬಿಜೆಪಿ ಇರ್ತಾನೆ MP ನಿಮ್ಗೆ. ನಾವು ಎಲೆಕ್ಷನ್ ಕಮಿಷನ್ ಮಾಡ್ಕೊಳ್ಳಿ ಬಿಡಿ. ಎಲೆಕ್ಷನ್ ಕಮಿಷನ್ ಕೆಲಸ ಯಾವುದೇ MLA ವೋಟರ್ ಲಿಸ್ಟ್ ರೆಡಿ ಮಾಡಲ್ಲ. ಮತದಾರರಿಗೆ ಮಾಡ್ತಿರೋಂತ ದೊಡ್ಡ ಅವಮಾನ ಇದು. MLA ವೋಟರ್ ಲಿಸ್ಟ್ ರೆಡಿ ಮಾಡಲ್ಲ. ಎಲ್ಲದಕ್ಕೆ ತಾಕತ್ತಿಲ್ಲ ಅಂತಂದ್ರೆ, ಎಲ್ಲದಕ್ಕೆ ತಾಕತ್ತಿಲ್ಲ, ಯೋಗ್ಯತೆ ಇಲ್ಲ ಅಂತಂದ್ರೆ ಸುಳ್ಳು ಹೇಳ್ಕೊಳ್ತಿರೋದು. ಎಲ್ಲ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗವೇ ಯಾವುದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೋಟರ್ ಲಿಸ್ಟ್ಗೋ ಫೇಕ್ ಅಡ್ರೆಸ್ಗಳಿಗೋ ಎರಡೆರಡು ಕಡೆ ವೋಟ್ ಮಾಡ್ತಿರೋರ್ಗೋ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಾಗ ಆ ಕ್ಷೇತ್ರದ MLA MP ಆ ಕ್ಷೇತ್ರದಲ್ಲಿದ್ದಂಥ ಇನ್ಯಾರೋ MLC ಅವರ ಉತ್ತರ ಯಾವುದು ಕೂಡ ಅಧಿಕೃತವಲ್ಲ, ಅಧಿಕೃತ ಆಗಬಾರದು. ಮತ್ತಾಗ ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿ ಪ್ರಶ್ನೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ಬೋದಾ? ಮಾತಾಡಬೇಡಿ ಮೋಹನ್. ಇದೇ ವಿಚಾರ ಬಂದಾಗ ರಾಹುಲ್ ಇಷ್ಟಲ್ಲಿ ಮಾಡಿದ್ರೆ ಮೋಹನ್ ಇದಕ್ಕೆ ಡಿಬೇಟ್ಗೆ ಅರ್ಥ ಇರಲ್ಲ. ಕೇಳಿಸ್ಕೊಂಬಿಡಿ. ಕೇಳಿಸ್ಕೊಳ್ಳಿ. ಅದಕ್ಕೆ ಒಂದು ನಿಮಿಷ, ಅದಕ್ಕೆ ಮೋಹನ್ ಉತ್ತರ ಕೊಡಬಾರ್ದು, ರಘುನೂ ಉತ್ತರ ಕೊಡಬಾರ್ದು, ಅದಕ್ಕೆ ಸುಭಾಷ್ ಅವರು ಉತ್ತರ ಕೊಡಬಾರ್ದು, ರಮಾಕಾಂತ್ ಕೂಡ ಉತ್ತರ ಕೊಡಬಾರ್ದು. ಎಲೆಕ್ಷನ್ ಕಮಿಷನ್ ಅದಕ್ಕೆ ಆನ್ಸರ್ ಮಾಡಬೇಕು. ಫೈನ್, ಆ ಉತ್ತರ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತಾ ಡಿಬೇಟ್. ಕ್ಷಮೆ ಕೇಳಲೇಬೇಕು ರಾಹುಲ್ ಗಾಂಧಿ, ಬೇರೆ ಆಪ್ಷನ್ ಇಲ್ಲ. ಥ್ಯಾಂಕ್ ಯು.